ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ದೇವರು ನಮಗೆ ಸ್ತೋತ್ರವಾಗಲಿ. ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ನಾವು ಇನ್ನೊಂದು ದಿನವನ್ನು ನೋಡುವುದಕ್ಕೆ ನಮಗೆ ಒಂದು ಅವಕಾಶವು ನಮ್ಮ ಜೀವಿತದಲ್ಲಿ ಸಿಕ್ಕಿದೆ. ದೇವರ ವಾಕ್ಯ ಹೇಳುತ್ತದೆ, ಒಂದೊಂದು ದಿನವು ನಮಗೆ ಸಿಗುವುದು ಆತನದು ಕೃಪೆಯಾಗಿದೆ. ಯಾಕೆಂದರೆ ದೇವರು ನಮಗೆ ಇನ್ನೊಂದು ದಿನವನ್ನು ಕೊಟ್ಟನು ಅಂತೇಳಿ ನಾವು ದಿನವನ್ನು ನೋಡಿದೆವು ಅಂತ ಹೇಳಿದರೆ ಅದರ ಮೀನಿಂಗ್ ಏನಂತ ಹೇಳಿದರೆ, ನಾವು ಆತನನ್ನು ಸ್ತುತಿಸುವುದಕ್ಕೆ ಇನ್ನೊಂದು ದಿನವು ನಮ್ಮ ಜೀವಿತದಲ್ಲಿ ಸಿಕ್ಕಿದೆ ಅಂತೇಳಿ. ಯಾಕೆಂದರೆ ದೇವರನ್ನು ಸ್ತುತಿಸುವುದಕ್ಕೆ ಈ ದೇಹದಲ್ಲಿ ಇದ್ದಾಗ ಮಾತ್ರ ಸಾಧ್ಯವಾಗುತ್ತದೆ. ಯಾವಾಗ ನಾವು ಈ ದೇಹವನ್ನು ಬಿಟ್ಟು ನಾವು ಹೊರಟು ಹೋಗುತ್ತೇವೆ ದೇವರ ಹತ್ರ, ಆಮೇಲೆ ದೇವರನ್ನು ಸ್ತುತಿಸುವುದಕ್ಕೆ ಆಗುವುದಿಲ್ಲ ಅಂತೇಳಿ ವಾಕ್ಯ ಬೀಳುತ್ತದೆ. ಯಾಕೆಂದರೆ ಆ ರೀಸನ್ಗೋಸ್ಕರ ದೇವರು ಈ ಮಣ್ಣಿನ ಶರೀರವನ್ನು ತಯಾರು ಮಾಡಿದ್ದು. ಅಂದರೆ ಆತನು ಸೃಷ್ಟಿಸಿದ ಈ ಸೃಷ್ಟಿಯನ್ನು ನೋಡಿ ಸೃಷ್ಟಿಕರ್ತನನ್ನು ನಾವು ಸ್ತುತಿಸಬೇಕೆಂಬುದು ಆತನ ಇಚ್ಛೆಯಾಗಿತ್ತು. ಸೊ ಅದನ್ನು ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಇವತ್ತು ಸೃಷ್ಟಿಸಿದ್ದು ಮಾತ್ರ ಅಲ್ಲ, ಆತನನ್ನು ಕ್ರಿಸ್ತನಲ್ಲಿ ಕೂಡ ನಮ್ಮನ್ನು ಆರಿಸಿದ್ದಾನೆ, ಕ್ರಿಸ್ತನಲ್ಲಿ ಕೂಡ ನಮ್ಮನ್ನು ಜೀವಿಸುವಂತೆ ಮಾಡಿದ್ದಾನೆ. ಸೊ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನಲ್ಲಿ ರಕ್ಷಣೆಯ ವಿಷಯವಾದ ಶುಭ ಸಮಾಚಾರ ಎಂಬ ಈ ಚಾನೆಲ್ನ ಮುಖಾಂತರ ನಾನು ವೆಲ್ಕಮ್ ಮಾಡ್ತೇನೆ. ಈ ದಿನವನ್ನು ದೇವರು ಕೊಟ್ಟಿದ್ದಾನೆ. ನಾವು ಸಣ್ಣದೊಂದು ಪ್ರಾರ್ಥನೆ ಮಾಡುವ, ಮತ್ತೆ ನಾವು ವಾಕ್ಯದಲ್ಲಿ ಮುಂದಕ್ಕೆ ಹೋಗುವ. ಅಪ್ಪ ತಂದೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸಬೇಕಂತಾನೆ. ಪರಿಶುದ್ಧನಾದ ದೇವರೇ, ಮಹೋನ್ನತನೇ, ಸರ್ವಶಕ್ತನೇ, ಸರ್ವವನ್ನು ಸೃಷ್ಟಿಸಿದಾತನೇ, ಅಗಮ್ಯದ ಬೆಳಕಿನಲ್ಲಿ ವಾಸಿಸುವಾತನೇ, ಕೃಪಾಪೂರ್ಣನೇ, ಪರಿಶುದ್ಧನೇ, ಮಹೋನ್ನತನೇ, ಸರ್ವಶಕ್ತನೇ, ರಾಜಾದಿರಾಜನೇ, ಕರ್ತಾದಿಕರ್ತನೇ, ಒಡೆಯನೇ, ಸರ್ವವನ್ನು ಉಂಟು ಮಾಡಿದಾತನೇ, ನಮ್ಮನ್ನು ರೂಪಿಸಿದಾತನೇ, ನಮ್ಮನ್ನು ನಿರ್ಮಿಸಿದಾತನೇ, ನಮಗೆ ಜೀವಿತವನ್ನು ಕೊಟ್ಟಾತನೇ, ನಮಗೆ ಆರೋಗ್ಯದಾಯಕನಾಗಿರುವಾತನೇ, ನಮಗೆ ಜ್ಞಾನವನ್ನು ಕೊಟ್ಟಾತನೇ, ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿದಾತನೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನೀನು ಏಕದೇವರು, ಸದಾ ಜೀವಿಸುವನು, ಸತ್ಯವಂತನಾಗಿದೆ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಿನ್ನ ನಾಮದಲ್ಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ ನಾನು ಸ್ತುತಿಸುತ್ತೇನೆ, ನಿನ್ನನ್ನು ಕೊಂಡಾಡುತ್ತೇವೆ. ಈ ದಿನದಲ್ಲಿ ಕರ್ತನೆ ನಿನಗೆ ಮಹಿಮೆ ಆಗಲಿ ಕರ್ತನೆ. ನೀನು ಈ ಪ್ರೇಯರ್ ಕರ್ತನೆ, ಪ್ರಾರ್ಥನಾ ಕೂಟವನ್ನು ಕರ್ತನೆ, ಈ ವಾಕ್ಯ ಭಾಗವನ್ನು ನೀನು ಲೀಡ್ ಮಾಡಬೇಕನ್ನು ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಸ್ತೋತ್ರವನ್ನು ಸಲ್ಲಿಸ್ತೇನೆ, ಬೇಡುತ್ತೇನೆ ಯೇಸು ಕ್ರಿಸ್ತನಲ್ಲಿ. ಆಮೇನ್. ಹಲ್ಲೆಲೂಯಾ. ನೋಡಿರಿ, ದೇವರು ಸರ್ವಜ್ಞಾನಿಯಾಗಿರುವಾತನು ಯಾರು? ಆತನೊಬ್ಬನೇ ಆಗಿದ್ದಾನೆ. ದೇವರೊಬ್ಬನೇ ಸರ್ವ ಜ್ಞಾನದಿಂದ ತುಂಬಿದ ಆತನು. ಆತನು ಮನುಷ್ಯರನ್ನು ಉಂಟು ಮಾಡುವಾಗ ಮನುಷ್ಯರಿಗೆ ಸ್ವಲ್ಪ ಜ್ಞಾನವನ್ನು ಮಾತ್ರ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನಾವು ದೇವರನ್ನು ಆರಾಧಿಸಬೇಕಾದರೆ, ನಾವು ದೇವರನ್ನು ಆತನನ್ನು ಹುಡುಕಬೇಕಾದರೆ ನಮಗೆ ದೇವರ ಕಂಪ್ಲೀಟ್ನೆಸ್ ನಮಗೆ ಪ್ರಕಟವಾಗೋದಿಲ್ಲ. ನಮಗೆ ದೇವರು ಜ್ಞಾನವನ್ನು ಕೊಟ್ಟಿದ್ದಾನೆ, ಅದರಲ್ಲೇ ನಾವು ಸ್ವಲ್ಪ ಮಾತ್ರದಲ್ಲಿ ಆತನನ್ನು ಅರಿಯುವುದಕ್ಕೆ ಸಾಧ್ಯವಾಗ್ತದೆ. ಈ ಲೋಕದಲ್ಲಿ ಆತನು ಮನುಷ್ಯನಾಗಿ, ಕ್ರಿಸ್ತನಾಗಿ, ಯೇಸು ಕ್ರಿಸ್ತನಾಗಿ ಈ ಲೋಕಕ್ಕೆ ಬಂದ ಸಮಯದಲ್ಲಿ ಆತನು ಸರ್ವಜ್ಞಾನಿಯಾಗಿದ್ದನು. ಆತನನ್ನು ಬಿಟ್ಟರೆ ಇನ್ನೊಬ್ಬ ಮನುಷ್ಯನಿಗೆ ದೇವರು ನಮಗಿಂತಲೂ ಎಷ್ಟೋ ಹೆಚ್ಚು ಪಟ್ಟಿನ ಜ್ಞಾನವನ್ನು ಕೊಟ್ಟಿದ್ದನು. ಆತನು ಯಾರಾಗಿದ್ದಾನೆ? ನಮಗೆಲ್ಲರಿಗೂ ಗೊತ್ತುಂಟು, ದಾವೀದನ ಪುತ್ರನಾದ ಸೊಲೊಮೋನನಾಗಿದ್ದಾನೆ. ಸೊಲೊಮೋನನಿಗೆ ಒಂದಿನ ಪ್ರಾರ್ಥಿಸುವಾಗ ಸೊಲೊಮೋನನು ಬೇಡುತ್ತಾನೆ, ನನಗೆ ಜ್ಞಾನವನ್ನು ಕೊಡು ದೇವರೇ ಅಂತೇಳಿ. ದೇವರು ಆತನಿಗೆ ಜ್ಞಾನವನ್ನು ಕೊಡ್ತಾನೆ. ಯೇಸು ಕ್ರಿಸ್ತನ ನಂತರ ಆತನು ದೇವರೇ ಮನುಷ್ಯನಾಗಿ ಲೋಕಕ್ಕೆ ಬಂದ ಆತನನ್ನು ಬಿಟ್ಟರೆ ಮತ್ತೆ ಜ್ಞಾನವಂತನಾದ ಒಬ್ಬ ಮನುಷ್ಯನು ಈ ಲೋಕದಲ್ಲಿದ್ದದೆಂದರೆ ಆತನು ಸೊಲೊಮೋನನಿಗೆ ಜ್ಞಾನವನ್ನು ದೇವರು ಕೊಟ್ಟದ್ದು. ಆದರೆ ಸೊಲೊಮೋನನ ಜ್ಞಾನದ ಬಗ್ಗೆ ಯೇಸು ಕ್ರಿಸ್ತನ ಈ ಲೋಕದಲ್ಲಿದ್ದಾಗ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ ಅದರ 21ನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ಈ ಹೂವುಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂತ ಹೇಳ್ತಾನೆ. ಅಲ್ಲಿ ಮೇಲಿಂದ ನಾವು ಓದಿದ್ರೆ ದೇವರು ಇದನ್ನು ಯಾಕೆ ಹೇಳುವುದಂತ ಹೇಳಿದರೆ, ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಿಂದ ಯಾರಿಂದಾದೀತು? ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದಕ್ಕೆ? ಅಡವಿಯ ಹೂವುಗಳು ಬೆಳೆಯುವ ರೀತಿಯನ್ನು ಯೋಚಿಸಿದಿಲ್ಲಿರಿ, ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆ ಟೈಮಲ್ಲಿ ದೇವರು ಸೊಲೊಮೋನನಿಗೆ ಇಲ್ಲಿ ಕಂಪೇರ್ ಮಾಡಿ ಹೇಳ್ತಾರೆ. ಅಂದರೆ ಆ ಹೂವುಗಳಲ್ಲಿ, ಅಡವಿಯ ಹೂವುಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರ. ಅಂದರೆ ನಮ್ಗೆ ಗೊತ್ತುಂಟು, ಹೂವು ಒಂದು ದಿನದಲ್ಲಿ ಹೇಗೆ ಹರಳ್ತದೆ ಮತ್ತು ನೆಕ್ಸ್ಟ್ ಡೇ ಅದು ಹೇಗೆ ಬಾಡಿ ಹೋಗ್ತದೆ ಅಂತ ನಮ್ಗೆ ಗೊತ್ತುಂಟು. ಸೊ ಅದಕ್ಕೆ ಇಲ್ಲಿ ದೇವರು ಕಂಪೇರ್ ಮಾಡ್ತಾನೆ. ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಅವನು ತನ್ನ ಸಕಲ ವೈಭವದಂದಿರುವಾಗ, ಅಂದರೆ ಆತನು ತನ್ನ ಆ ಪಟ್ಟದಲ್ಲಿ, ರಾಜ ಪಟ್ಟದಲ್ಲಿ ಕೂತ್ಕೊಂಡಿದ್ದಾಗ ಆ ಹೂವಿಗಿರುವಷ್ಟು ಒಂದು ಅಲಂಕಾರವು ಸೊಲೊಮೋನನಾದ ಆ ಅರಸನಿಗೆ ಇರಲಿಲ್ಲ ಅಂತೇಳಿ ವಾಕ್ಯ ಹೇಳ್ತದೆ. ಅಂದರೆ ಎಲ್ಲ ಜ್ಞಾನವು, ಎಲ್ಲ ವಿಷಯಗಳು
ದೇವರಲ್ಲಿ ಮಾತ್ರ ಇರುವುದು. ದೇವರು ಏನು ಕೊಡ್ತಾನೆ ಅದು ದೇವರು ಕೊಡುವುದು, ದೇವರಿಗೆ ಅದರಿಂದ ಮಹಿಮೆ ಆಗಬೇಕು. ಆದರೆ ನಾವು ಸೊಲೊಮೋನನ ಜೀವಿತದಲ್ಲಿ ನೋಡುವುದಾದರೆ ಕೊನೆಗೆ ಆತನು ದೇವರನ್ನು ಮಹಿಮೆ ಪಡಿಸುವುದಿಲ್ಲ. ಆತನು ಲೋಕದಲ್ಲಿ ಮಲಿನವಾಗಿ ಲೋಕದ ರೀತಿಯಲ್ಲಿ ಆತನು ನಾಶವಾಗ್ತಾನೆ. ದೇವರು ಆತನಿಗೆ ಅಷ್ಟೊಂದು ದೊಡ್ಡ ಜ್ಞಾನವನ್ನು ಕೊಟ್ಟಿದ್ದರು, ಆದರೂ ಆತನ ನಾಶವಾಗ್ತಾನೆ. ಅದು ನನ್ನ ಟಾಪಿಕ್ ಇದಲ್ಲ. ಇವತ್ತಿನ ಟಾಪಿಕ್ ಆಗಿದೆ, ನಾನು ಕ್ರಿಸ್ತನಲ್ಲಿ ಏನಾಗಿದ್ದೇನೆ ಈ ಲೋಕದಲ್ಲಿ. ಅಂದರೆ ಕ್ರಿಸ್ತನು ನನ್ನನ್ನು ಆರಿಸಿದ್ದಾನೆ, ನಾನು ಕ್ರಿಸ್ತನಲ್ಲಿ ಏನಾಗಿದ್ದಾನೆ ಎಂಬುದನ್ನು ನಾವು ಸ್ವಲ್ಪ ವಾಕ್ಯದ ರೂಪದಲ್ಲಿ ನಾವು ನೋಡುವ. ಯಾಕೆಂದರೆ ನಿನ್ನೆ ನಾವು ಧ್ಯಾನಿಸಿದೆವು, ದೇವರು ಆತ್ಮಸ್ವರೂಪನಾಗಿದ್ದಾನೆ ಮತ್ತು ನಾವು ಆತ್ಮಸ್ವರೂಪನಾದ ದೇವರನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗೆ ಆರಾಧಿಸಬೇಕೆಂದು. ಅದೇ ನಾವು ಇವತ್ತು ನೋಡುವ. ದೇವರು ನಮಗೆ ಆತ್ಮಸ್ವರೂಪನಾದ ದೇವರು ಯಾವಾಗ ನಾವು ಕ್ರಿಸ್ತನನ್ನು ಅಂಗೀಕರಿಸುತ್ತೇವೆ, ಆತನ ಹೆಸರಿನ ಮೇಲೆ ನಂಬಿಕೆ ಇಡುತ್ತೇವೋ, ದೇವರ ವಾಕ್ಯ ಹೇಳುತ್ತದೆ ಆತನ ಮಕ್ಕಳಾಗುವ ಅಧಿಕಾರ ನಮಗೆ ಕೊಡ್ತದೆ ಅಂತೇಳಿ. ಅಂದರೆ ದೇವರು ನಮ್ಮನ್ನು ಒಂದು ಹೊಸ ಜನರೇಷನ್ ಆಗಿ ಹೊಸದಾಗಿ ಮಾಡ್ತಾನೆ ಅಂತ ತುಂಬ ಕ್ವಾಲಿಟೀಸ್ಗಳು ಬೈಬಲ್ನಲ್ಲಿ ಬರೆದಿವೆ. ದೇವರು ನಮಗೆ ಏನೆಲ್ಲ ಒಂದು ಪೊಸಿಷನ್ ನಮಗೆ ಕೊಟ್ಟಿದ್ದಾರೆ ಅಂತೇಳಿ ಅದನ್ನು ನಾವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾವಾಗ ನಾವು ಸತ್ಯವನ್ನು ತಿಳ್ಕೊಳ್ತೇವೋ, ವಾಕ್ಯ ಹೇಳ್ತದೆ ಯೋಹಾನ 8:31-32ರಲ್ಲಿ, ಯೇಸು ಕ್ರಿಸ್ತನು ಹೇಳ್ತಾರೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ ಸತ್ಯವನ್ನು ತಿಳ್ಕೊಳ್ಳಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡೋದು ಅಂತೇಳಿ. ಯಾವಾಗ ನಾವು ನಮ್ಮ ಪೊಸಿಷನ್ ಏನಾಗಿದೆ ಕ್ರಿಸ್ತನಲ್ಲಿ, ನಾವು ಯಾರಾಗಿದ್ದೇವೆ ಆತನಲ್ಲಿ ನಾವು ಯಾರಾಗಿದ್ದೇವೆ ಎಂಬಂಥ ವಿಷಯವನ್ನು ನಾವು ಯಾವಾಗ ಅರಿತೇವೋ ಆ ಟೈಮಲ್ಲಿ ನಮಗೆ ಏನಾಗ್ತದೆ, ಎಲ್ಲ ಅಂಧಕಾರ ಹೊರಗೆ ಹೋಗಿ ಸತ್ಯವು ಒಳಗೆ ಬಂದು ನಮ್ಮ ಒಂದು ಅಧಿಕಾರ, ಕ್ರಿಸ್ತನಲ್ಲಿ ನಮ್ಮ ಏನಾಗಿದೆ ಎಂಬುದನ್ನು ನಾವು ತಿಳ್ಕೊಳ್ಳುವುದಕ್ಕೆ ನಮಗೆ ಒಂದು ಹೆಲ್ಪ್ ಆಗ್ತದೆ. ಅದು ನಮಗೆ ಗೊತ್ತಾದರೆ ನಮ್ಮ ಈ ಲೋಕದಲ್ಲಿ, ಈ ಜೀವಿತದಲ್ಲಿ ನಮಗೆ ದೇವರು ಕೊಟ್ಟಂತಹ ಒಂದು ಅಧಿಕಾರವನ್ನು ನಾವು ಹೊಂದಿದ್ದೇವೆ ಅಂತೇಳಿ ನಮಗೆ ಗೊತ್ತಾದರೆ ಮುಂದೆ ಎಲ್ಲ ಕಾರ್ಯಗಳು ಈಸಿಯಾಗಿ ಹೋಗ್ತದೆ ನಮ್ಮ ಲೈಫಲ್ಲಿ. ನಾವು ಸ್ಟ್ರಗಲ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ನೋಡಿದ್ದೇವೆ ಇವಾಗ ಮತ್ತೆ 6:29 ಒಂದು ಅಡವಿಯ ಹೂವಿಗೆ ದೇವರು ಸೊಲೊಮೋನನ ವೈಭವ, ಆತನ ಸಕಲ ವೈಭವದಲ್ಲಿರುವಾಗ ಆತನಿಗೆ ಆ ಒಂದು ಅಡವಿಯ ಹೂವಿಗಿರುವ ಅಲಂಕಾರಕ್ಕೆ ಕಂಪೇರ್ ಮಾಡ್ತೇನೆ. ಆದರೂ ಅಷ್ಟು ಕೂಡ ಇರಲಿಲ್ಲ ಅಂತೇಳಿ ವಾಕ್ಯ ಹೇಳ್ತಾ ಇದೆ. ಸೊ ಅದಕ್ಕೆ ನಮಗೆ ದೇವರು ಕ್ರಿಸ್ತನಲ್ಲಿ ಎಂಥ ಒಂದು ಭಾಗ್ಯವನ್ನು ಕೊಟ್ಟಿದ್ದಾನೆ. ಇವತ್ತು ನಾವು ಸ್ವಲ್ಪ ವಾಕ್ಯದಲ್ಲಿ ಧ್ಯಾನಿಸುವ. ವಾಕ್ಯ ಹೇಳ್ತದೆ, ಇವತ್ತಿನ ಟಾಪಿಕ್ ಆಗಿ ನಾನು ಪುನಃ ಹೇಳ್ತೇನೆ, ನಾನು ಯೇಸು ಕ್ರಿಸ್ತನಲ್ಲಿ ಯಾರಾಗಿದ್ದೇನೆ, ನನಗೆ ದೇವರು ಯಾವ ಒಂದು ಪೊಸಿಷನನ್ನು, ಯಾವ ಒಂದು ಸ್ಥಾನವನ್ನು ನನಗೆ ದೇವರು ಕೊಟ್ಟಿದ್ದಾನೆ, ಅದರ ಬಗ್ಗೆ ನಾವು ಸ್ವಲ್ಪ ಧ್ಯಾನಿಸುವ. ಮೊದಲನೇದಾಗಿ 1 ಯೋಹಾನ 5:18 ವಾಕ್ಯ ಹೇಳುತ್ತದೆ, ನಾನು ದೇವರಿಂದ ಹುಟ್ಟಿದವನಾಗಿದ್ದೇನೆ. ಹಲ್ಲೆಲೂಯಾ. ನಾನು ದೇವರಿಂದ ಹುಟ್ಟಿದವನಾಗಿದ್ದೇನೆ, ಅದಕ್ಕೋಸ್ಕರ ದೇವರ ಜೀವವು ನನ್ನಲ್ಲಿ ನೆಲೆಗೊಳ್ಳುತ್ತದೆ. ಮತ್ತು 1 ಯೋಹಾನ 5:5 ವಾಕ್ಯ ಹೇಳುತ್ತದೆ, ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಈ ಲೋಕವನ್ನು ಜಯಿಸುತ್ತದೆ. ಅಂದರೆ ಈ ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ ಅಂತೇಳಿ ವಾಕ್ಯ ಹೇಳುತ್ತದೆ. ಯಾಕೆಂದರೆ ನಾವು ದೇವರಿಂದ ಹುಟ್ಟಿದವರಾಗಿದ್ದೇವೆ. ಹೇಗೆ? ಕ್ರಿಸ್ತನಲ್ಲಿ. ನಾವು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವರಾಗಿದ್ದೇವೆ. ಮೊದಲನೆಯದು 1 ಯೋಹಾನ 5:18. ಎರಡನೆಯದು, ನಾನು ನೂತನ ಸೃಷ್ಟಿಯಾಗಿದ್ದೇನೆ. ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ. 2 ಕೊರಿಂಥ 5:17 ವಾಕ್ಯ ಓದುವುದಾದರೆ ಅಲ್ಲಿ ದೇವರು ಹೇಳ್ತಾರೆ, ನಾನು ನೂತನ ಸೃಷ್ಟಿಯಾಗಿದ್ದೇನೆ. ಯಾರಲ್ಲಿ? ಕ್ರಿಸ್ತನಲ್ಲಿ. ಮೂರನೆಯದಾಗಿ, ನಾನು ಬೇಗ ಹೋಗ್ತೇನೆ, ಯಾಕಂದರೆ ತುಂಬ ಪಾಯಿಂಟ್ಸ್ ನಾನು ಬೈಬಲಿಂದ ಸ್ಟಡಿ ಮಾಡಿ ನೋಟ್ ಮಾಡಿದ್ದೇನೆ. ಅದಕ್ಕೆ ನಿಮಗೆ ವಾಕ್ಯಗಳನ್ನು ನಾನು ಕೊಡ್ತೇನೆ, ನೀವು ಪಾಯಿಂಟ್ ನೋಟ್ ಮಾಡಿ ಮತ್ತು ನೀವು ಬೈಬಲಲ್ಲಿ ಹೋಗಿ ಓದಿದರೆ ನಿಮಗೆ ನಿಮ್ಮ ಸ್ಥಾನ ಕ್ರಿಸ್ತನಲ್ಲಿ ಏನಾಗಿದೆ ಅಂತೇಳಿ ನೀವು ಕೂಡ ಫೈಂಡ್ ಔಟ್ ಮಾಡಲಿಕ್ಕೆ ನಿಮಗೆ ಈಸಿ ಆಗ್ತದೆ. ಸೊ 3ನೇ ಪಾಯಿಂಟ್, ನಾನು ದೇವರ ಆಲಯವಾಗಿದ್ದೇನೆ. 1 ಕೊರಿಂಥ 3:16. 1 ಕೊರಿಂಥ 3ನೇ ಅಧ್ಯಾಯ 16ನೇ ವಾಕ್ಯ ಓದುವುದಾದರೆ, ನಾನು ದೇವರ ಆಲಯವಾಗಿದ್ದೇನೆ. ಅಂದರೆ ನ್ಯೂ ಟೆಸ್ಟ್ಮೆಂಟಲ್ಲಿ ಒಂದು ಆಲಯ ಅಂತ ಹೇಳಿದರೆ ಒಂದು ಬಿಲ್ಡಿಂಗ್ ಅಲ್ಲ, ಅಥವಾ ಒಂದು ಕಟ್ಟಡವಲ್ಲ, ಅಥವಾ ಒಂದು ಪ್ಲೇಸ್ ಅಲ್ಲ. ದೇವರು ಹೇಳ್ತಾನೆ, ನನ್ನ ದೇಹವನ್ನು ಆತನು ತನ್ನ ಆಲಯ ಮಾಡಿಕೊಂಡಿದ್ದಾನೆ. ಯಾಕಂತ ಹೇಳಿದರೆ ಆತನು ಆತ್ಮಸ್ವರೂಪನಾದ ದೇವರು. ಆತನು ಆತ್ಮನಾಗಿ ನನ್ನ ಆತ್ಮನೊಂದಿಗೆ ಒಂದಾಗಿ ಆತನು ನಡೆಯಲು ಬಯಸ್ತಾನೆ. ಸೊ ಅದಕ್ಕೆ ನಾನು ಹೇಳಿದ್ದು, ದೇವರನ್ನು ನಮಗೆ ದೇವರ ಬಗ್ಗೆ ಗೊತ್ತಿರುವುದು 0.1% ಕೂಡ ಇಲ್ಲ. ಅಷ್ಟೊಂದು ದೇವರ ಅಗಾಧವಾದ ನಾವು ಸೃಷ್ಟಿಯಾಗಿದ್ದೇವೆ ಮತ್ತು ನಮ್ಮ ದೇವರು ಅಷ್ಟೊಂದು ಅಮೋಘವಾಗಿದ್ದಾರೆ. ಆತನನ್ನು ಅರಿಯುವುದಕ್ಕೆ ನಾವು ಎಷ್ಟೇ ಸ್ಟಡಿ ಮಾಡಿದರೂ ಕೂಡ ಚಾನ್ಸ್ ಇಲ್ಲ. ಯಾಕೆಂದರೆ ಜ್ಞಾನವನ್ನು ಏನು ಕೊಡುವುದು ನಮಗೆ ಸಿಗುತ್ತದೆ, ಆ ಜ್ಞಾನವೆಲ್ಲ ಆತನು ಕೊಡುವಾತನಾಗಿದ್ದಾನೆ. ಸೊ ಅದಕ್ಕೋಸ್ಕರ ನಾನು ಕ್ರಿಸ್ತನಲ್ಲಿ ದೇವರ ಆಲಯವಾಗಿದ್ದೇನೆ. 1 ಕೊರಿಂಥ 3:16 ವಾಕ್ಯ. ಅದೇ ರೀತಿಯಾಗಿ
ನಾನು ದೇವರ ಮಗನಾಗಿದ್ದೇನೆ. ಹಲ್ಲೆಲೂಯ. ನಾನು ದೇವರ ಮಗನಾಗಿದ್ದೇನೆ. ಯೋಹಾನ 1:12 ಅಂದರೆ ವಾಕ್ಯವೇನು ಹೇಳ್ತದೆ, ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಸೊ ಅದಕ್ಕೆ ನಾನು ದೇವರ ಮಗನಾಗಿದ್ದೇನೆ. ಮತ್ತು ನೆಕ್ಸ್ಟ್, ನಾನು ಯೇಸು ಕ್ರಿಸ್ತನ ಸ್ನೇಹಿತನಾಗಿದ್ದೇನೆ. ಹಲ್ಲೆಲೂಯ. ಯೋಹಾನ 15:15 ವಾಕ್ಯ ನಾವು ಓದುವುದಾದರೆ ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾನು ಯೇಸು ಕ್ರಿಸ್ತನ ಸ್ನೇಹಿತನಾಗಿದ್ದಾನೆ. ನೋಡಿ, ದೇವರು ನಮಗೆ ಎಷ್ಟೋ ಒಂದು ಪೊಸಿಷನ್ ಕೊಟ್ಟಿದ್ದಾರೆ. ಮಗನ ಪೊಸಿಷನ್ ಕೊಟ್ಟಿದ್ದಾರೆ, ಸ್ನೇಹಿತನ ಪೊಸಿಷನ್ ಕೊಟ್ಟಿದ್ದಾರೆ, ನೂತನ ಸೃಷ್ಟಿಯನ್ನಾಗಿ ಮಾಡಿದ್ದಾನೆ. ಇನ್ನೂ ತುಂಬ ನಾವು ಕೆಳಗೆ ನೋಡ್ತಾ ಹೋಗುವಾಗ ಇನ್ನೂ ತುಂಬ ಇದೆ. ಒಂದು ಯೋಹಾನ 15:15 ಹೇಳ್ತಾರೆ, ನಾವು ಯೇಸು ಕ್ರಿಸ್ತನ ಸ್ನೇಹಿತನಾಗಿದ್ದೇನೆ. ಮತ್ತು ನೆಕ್ಸ್ಟ್ 6, ನಾನು ಕ್ರಯಕ್ಕೆ ಕೊಳ್ಳಲ್ಪಟ್ಟವನಾಗಿದ್ದೇನೆ. ಅಂದರೆ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕ್ರಯಕ್ಕೆ ಕೊಳ್ಳಲ್ಪಟ್ಟನಾಗಿದ್ದಾನೆ ಅಂತೇಳಿ 1 ಕೊರಿಂಥ 6:19-20 ವಾಕ್ಯವು ಹೇಳುತ್ತದೆ. ಅದೇ ರೀತಿಯಾಗಿ 7ನೇ ಪಾಯಿಂಟು, ನಾನು ಆತನ ದೇಹದ ಅಂಗವಾಗಿದ್ದೇನೆ. ಹಲ್ಲೆಲೂಯ. ಹೇಗೆ ಕ್ರಿಸ್ತನು ದೇಹದಲ್ಲಿ ಈ ಲೋಕಕ್ಕೆ ಬಂದನೋ ಮತ್ತು ಇವಾಗ ಹೇಗೆ ಆತ್ಮಸ್ವರೂಪನಾಗಿದ್ದಾನೋ ಅದೇ ರೀತಿಯಾಗಿ ನಾನು ಯಾವಾಗ ಆತನನ್ನು ಅಂಗೀಕರಿಸುತ್ತೇನೋ, ನಾನು ನೆಕ್ಸ್ಟ್ ಟಾಪಿಕಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ದೀಕ್ಷಾಸ್ಥಾನದ ಬಗ್ಗೆ ನಮಗೆ ಗೊತ್ತಾದರೆ ಹೇಗೆ ನಾವು ಅಂಗವಾಗಿದ್ದೇನೆ ಆತನಲ್ಲಿ ಎಂದು ನಮ್ಗೆ ಗೊತ್ತಾಗ್ತದೆ. ಸೊ ವಾಕ್ಯ ಹೇಳ್ತದೆ, ನಾನು ಆತನ ದೇಹದ ಅಂಗವಾಗಿದ್ದೇನೆ. 1 ಕೊರಿಂಥ 12:27 ವಾಕ್ಯವು ಹೇಳುತ್ತದೆ. ಅದೇ ರೀತಿಯಾಗಿ 8ನೇ ಪಾಯಿಂಟು, ನಾನು ಪರಲೋಕ ಸಂಸ್ಥಾನದವನಾಗಿದ್ದೇನೆ. ಅಂದರೆ ನಾನು ಕ್ರಿಸ್ತನಲ್ಲಿ ಪರಲೋಕದವನಾಗಿದ್ದೇನೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3:20 ವಾಕ್ಯ ಹೇಳುತ್ತದೆ, ನಾನು ಪರಲೋಕ ಸಂಸ್ಥಾನದವನಾಗಿದ್ದೇನೆ. ಅದೇ ರೀತಿ 9ನೇ ಪಾಯಿಂಟ್, ನಾನು ಕ್ರಿಸ್ತನಲ್ಲಿ ಆರಿಸಿಕೊಂಡವನಾಗಿದ್ದೇನೆ. ಎಫೆಸದವರಿಗೆ ಬರೆದ ಪತ್ರಿಕೆ 1:4 ವಾಕ್ಯ ಓದುವುದಾದರೆ ವಾಕ್ಯ ಹೇಳುತ್ತದೆ, ಐ ಆಮ್ ಚೂಸನ್ ಬೈ ಗಾಡ್. ಅಂದರೆ ನಾನು ಕ್ರಿಸ್ತನಲ್ಲಿ ಆರಿಸಿಕೊಂಡವನಾಗಿದ್ದೇನೆ. ಅಂದರೆ ಕ್ರಿಸ್ತನಲ್ಲಿ ನನ್ನನ್ನು ದೇವರು ಏನು ಮಾಡಿದ್ದಾನೆ, ಆರಿಸಿಕೊಂಡಿದ್ದಾನೆ. ಸೊ ಅದೇ ಆಮೇಲೆ ನೆಕ್ಸ್ಟ್ 10ನೇ ವಾಕ್ಯ ನಾವು ನೋಡುವುದಾದರೆ 10ನೇ ನಮ್ಮ ಸ್ಥಾನ ಏನಾಗಿದೆ ಅಂದರೆ, ನಾನು ದೇವರ ಇಚ್ಛೆಯ ಪ್ರಕಾರ ಕರೆಯಲ್ಪಟ್ಟವನಾಗಿದ್ದೇನೆ. ಅಂದರೆ ದೇವರ ಇಚ್ಛೆ ಇಲ್ಲದೆ ಆತನ ಬಳಿಗೆ ಯಾರು ಬರಲಿಕ್ಕೆ ಆಗುವುದಿಲ್ಲ ಅಂತೇಳಿ ಯೇಸು ಕ್ರಿಸ್ತನ ಈ ಲೋಕದಲ್ಲಿದ್ದಾಗ ಹೇಳ್ತಾನೆ. ಮತ್ತು ನಾವು ಬಲ್ಲವತರಾಗಿದ್ದೇವೆ, ಯಾಕಂದರೆ ತುಂಬ ಜನರಿಗೆ ನಾವು ಸುವಾರ್ತೆ ಕೊಡ್ತೇವೆ, ಅದರಲ್ಲಿ ಸ್ವಲ್ಪವೇ ಜನ ಆ ಸುವಾರ್ತೆಯನ್ನು ಸ್ವೀಕರಿಸ್ತಾರೆ. ಅದಕ್ಕೆ ನಾನೇನಾಗಿದ್ದೇನೆ ಅಂತ ಹೇಳಿದರೆ 10ನೇ ಪಾಯಿಂಟ್, ನಾನು ದೇವರ ಇಚ್ಛೆಯ ಪ್ರಕಾರ, ಆತನ ಇಚ್ಛೆಯ ಪ್ರಕಾರ ಕರೆಯಲ್ಪಟ್ಟವನಾಗಿದ್ದೇನೆ. ವಾಕ್ಯ ರೋಮನ್ಸ್ 8:28 ನಾವು ಓದುವುದಾದರೆ ನಮಗೆ ಸಿಗ್ತದೆ. ಅದೇ ರೀತಿ 11ನೇ ಪಾಯಿಂಟ್, ನಾನು ದೇವರ ಮುದ್ರೆಯನ್ನು ಹೊಂದಿದವನಾಗಿದ್ದೇನೆ. ಸೀಲ್ಡ್ ಬೈ ಗಾಡ್, ಇಂಗ್ಲೀಷಲ್ಲಿ ಹೇಳ್ತದೆ ಸೀಲ್ಡ್ ಬೈ ಗಾಡ್. ಅಂದರೆ ದೇವರ ಮುದ್ರೆ ನನ್ನ ಮೇಲೆ ಬಿದ್ದಿದೆ, ದೇವರ ಮುದ್ರೆಯನ್ನು ನಾನು ಹೊಂದಿದವನಾಗಿದ್ದೇನೆ. 2ನೇ ಕೊರಿಂಥ 1:21 ವಾಕ್ಯ 22 ವಾಕ್ಯ ಓದಿದರೆ ನಮಗೆ ಈ ವಾಕ್ಯ ಸಿಗ್ತದೆ, ನಾನು ದೇವರ ಮುದ್ರೆಯನ್ನು ಹೊಂದಿದವನಾಗಿದ್ದೇನೆ. ಅದೇ ರೀತಿಯಾಗಿ 12ನೇ ಪಾಯಿಂಟ್, ನಾನು ಅಪರಾಧ ನಿರ್ಣಯದಿಂದ ಬಿಡುಗಡೆಯನ್ನು ಹೊಂದಿದವನಾಗಿದ್ದೇನೆ. ಅಂದರೆ ಐ ಆಮ್ ಫ್ರೀ ಫ್ರಮ್ ಕಂಡೆಮ್ನೇಷನ್. ಅಂದರೆ ಯಾವಾಗ ನಾನು ಕ್ರಿಸ್ತನ ಅಂಗೀಕರಿಸುತ್ತಾನೋ ದೇವರು ನನ್ನಲ್ಲಿದ್ದ ಎಲ್ಲ ಪಾಪಗಳನ್ನು ತೊಳೆದು ನನ್ನನ್ನು ಶುದ್ಧ ಮಾಡಿ ಆತನ ಸನ್ನಿಧಾನದಲ್ಲಿ ನೂತನ ಸೃಷ್ಟಿಯನ್ನಾಗಿ ತರುವಾಗ ಈ ವಾಕ್ಯವು ನಮ್ಮ ಜೀವಿತದಲ್ಲಿ ಫುಲ್ಗೊಳ್ಳುತ್ತದೆ. ಏನೆಂದರೆ ನಾನು ಅಪರಾಧ ನಿರ್ಣಯದಿಂದ ಬಿಡುಗಡೆಯನ್ನು ಹೊಂದಿದವನಾಗಿದ್ದೇನೆ. ರೋಮಾಪುರ 8ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ ಓದುವಾಗ ಈ ವಾಕ್ಯವು ನಮಗೆ ಸಿಗ್ತದೆ. ಅದೇ ರೀತಿ 13ನೇ ಪಾಯಿಂಟ್, ನಾನು ದೇವರ ಸಾನ್ನಿಧ್ಯ ಸೇರಿದವನಾಗಿದ್ದೇನೆ. ನಾವು ರೋಮಾಪುರ 3ನೇ ಅಧ್ಯಾಯ 12ನೇ ವಾಕ್ಯ ಓದುವುದಾದರೆ ವಾಕ್ಯ ಹೇಳ್ತದೆ, ನಾವು ಕ್ರಿಸ್ತನಲ್ಲಿ ದೇವರ ಸಾನ್ನಿಧ್ಯವನ್ನು ಸೇರಿದವರಾಗಿದ್ದಾರೆ. ಅಂದರೆ ದೇವರ ಸಾನ್ನಿಧ್ಯಕ್ಕೆ ಹೋಗದವರು ಅಂತೇಳಿ ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತದೆ ನಾವು ದೇವರ ಸಾನ್ನಿಧ್ಯವನ್ನು ಸೇರಿದವರಾಗಿದ್ದಾರೆ. ರೋಮಾಪುರ 3:12ನೇ ವಾಕ್ಯದಲ್ಲಿದೆ. ಅದೇ ರೀತಿ 14ನೇ ಪಾಯಿಂಟ್, ನಾನು ಆತನೊಂದಿಗೆ ಒಂದೇ ಆತ್ಮವಾಗಿದ್ದೇನೆ. ಹಲ್ಲೆಲೂಯ. 1ನೇ ಕೊರಿಂಥ 6ನೇ ಅಧ್ಯಾಯ 17ನೇ ವಾಕ್ಯ ನಾವು ಓದುವಾಗ ದೇವರ ವಾಕ್ಯ ಹೇಳ್ತದೆ, ನಾನು ಕ್ರಿಸ್ತನಲ್ಲಿ ದೇವರೊಂದಿಗೆ ಒಂದು ಆತ್ಮವಾಗಿದ್ದೇನೆ. ಅದಕ್ಕಾಗಿ ನಾವು ಆತ್ಮ ಸ್ವರೂಪನಾದ ದೇವರನ್ನು ಆತ್ಮದಲ್ಲಿ ನಾವು ಆರಾಧಿಸಬೇಕು, ಸತ್ಯದಲ್ಲಿ ಆರಾಧಿಸಬೇಕು ಎಂದು ದೇವರ ವಾಕ್ಯ ಹೇಳುತ್ತದೆ. ಓಕೆ, 15ನೇ ಪಾಯಿಂಟ್, ನಾನು ಕೆಡುಕನಿಂದ ಕಾಪಾಡಲ್ಪಟ್ಟವನಾಗಿದ್ದೇನೆ. ಅಂದರೆ ಅನ್ಟಚಬಲ್ ಬೈ ಎವಿಲ್ ಒನ್. ಕೆಡುಕನು ನನ್ನನ್ನು ಮುಟ್ಲಿಕ್ಕೆ ಆಗುವುದಿಲ್ಲ. ಯಾಕೆ? ದೇವರ ರಕ್ತವು, ಯೇಸು ಕ್ರಿಸ್ತನ ರಕ್ತವು ನನ್ನನ್ನು ಕವರ್ ಮಾಡಿದೆ.
ಸೊ ಅದಕ್ಕೋಸ್ಕರ ನಾನು ಕೆಡುಕನಿಂದ ಕಾಪಾಡಲ್ಪಟ್ಟವನಾಗಿದ್ದೇನೆ. ನೀವು ಓದುವುದಾದರೆ 1 ಯೋಹಾನ 5ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನಮಗೆ ಓದಲಿಕ್ಕೆ ಸಿಗ್ತದೆ, ನಾನು ಕೆಡುಕನಿಂದ ಕಾಪಾಡಲ್ಪಟ್ಟವನಾಗಿದ್ದೇನೆ. ಅದೇ ರೀತಿ 16ನೇ ಪಾಯಿಂಟ್, ನಾನು ಸತ್ಕಾರ್ಯಗಳನ್ನು ನಡೆಸುವತನಾಗಿದ್ದೇನೆ. ಅಂದರೆ ಐ ಆಮ್ ಗಾಡ್ಸ್ ವರ್ಕ್ಮೆನ್ಶಿಪ್ ಬಗ್ಗೆ ಹೇಳ್ತದೆ ಇಲ್ಲಿ. ಸತ್ಕಾರ್ಯಗಳನ್ನು ನಡೆಸುವುದಕ್ಕೆ, ಅಂದರೆ ದೇವರ ಕಾರ್ಯಗಳನ್ನು ನಡೆಸುವುದಕ್ಕಾಗಿ ಆತನು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿದ್ದಾನೆ. ಎಫೆಷನ್ಸ್ ಅಲ್ಲಿ ನಾವು ಎಫೆಷರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 10ನೇ ವಾಕ್ಯ ನಾವು ಓದುವುದಾದರೆ ನಮಗೆ ವಾಕ್ಯವು ಹೇಳ್ತದೆ, ನಾನು ಕ್ರಿಸ್ತನಲ್ಲಿ ಸತ್ಕಾರ್ಯಗಳನ್ನು ನಡೆಸುವವನಾತನಾಗಿದ್ದೇನೆ. ಅದೇ ರೀತಿ 17ನೇ ಪಾಯಿಂಟ್, ನಾನು ಕ್ರಿಸ್ತನಲ್ಲಿ ನೀತಿವಂತನಾಗಿದ್ದೇನೆ. ಹಲ್ಲೆಲೂಯಾ, ಇದು ಇಂಪಾರ್ಟೆಂಟ್. ಹೇಗೆ ನೀತಿವಂತನಾಗಿದ್ದೇನೆ? ನಾವು ನಿನ್ನೆ ಕೂಡ ಧ್ಯಾನಿಸಿದ ಬಗ್ಗೆ, ಯಾವಾಗ ನಾನು ನಂಬುತ್ತೇನೆ ದೇವರನ್ನು ಕ್ರಿಸ್ತನಲ್ಲಿ, ಆ ಟೈಮಲ್ಲಿ ನಾನು ದೇವರ ಎಣಿಕೆಗೆ ಆತನು ನನ್ನನ್ನು ನೀತಿವಂತನನ್ನಾಗಿ ಮಾಡುತ್ತಾನೆ. ರೋಮನ್ಸ್ 5ನೇ ಅಧ್ಯಾಯ 1ನೇ ವಾಕ್ಯ ನಾವು ಓದುವುದಾದರೆ, ಐ ಆಮ್ ಜಸ್ಟಿಫೈಡ್, ಅಂದರೆ ನಾನು ನೀತಿವಂತನಾಗಿ ಆತನು ನನ್ನನ್ನು ಜಸ್ಟಿಫೈ ಮಾಡಿದ್ದಾನೆ. ದೇವರು ನನ್ನನ್ನು ನೀತಿವಂತನನ್ನಾಗಿ ಮಾಡಿದ್ದಾನೆ. ರೋಮನ್ಸ್ 5:1 ಅದೇ ರೀತಿ 18ನೇ ಪಾಯಿಂಟ್, ನಾನು ಪುನರ್ಜನ್ಮ ಹೊಂದಿದವನಾಗಿದ್ದೇನೆ. ಹಲ್ಲೆಲೂಯಾ. ನಾವು ನೋಡಿದೆವು 2 ಕೊರಿಂಥನ 5:17 ದೇವರು ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ನಾನು ನೂತನ ಸೃಷ್ಟಿಯಾಗಿದ್ದೇನೆ. ಬಟ್ ಇಲ್ಲಿ ಹೇಳ್ತದೆ, ನಾನು ಪುನರ್ಜನ್ಮ ಹೊಂದಿದವನಾಗಿದ್ದೇನೆ. ಪುನರ್ಜನ್ಮ ಅಂದರೆ ಪುನರ್ಜನ್ಮ ಆ್ಯಕ್ಚುಲಿ ಲೋಕದಲ್ಲಿ ನೀವು ನೋಡುವುದಾದರೆ ತುಂಬ ಜನರು ಹೇಳ್ತಾರೆ ಸತ್ತ ಮೇಲೆ ಪುನರ್ಜನ್ಮ, ಇನ್ನೊಂದು ಜನ್ಮ ಎತ್ತುವುದು ಅಂತೇಳಿ. ಅಲ್ಲ, ನಾವು ಜೀವದಿಂದ ಇರುವಾಗಲೇ ವಾಕ್ಯ ಹೇಳ್ತದೆ ಕ್ರಿಸ್ತನಲ್ಲಿ ನಾವು ಪುನರ್ಜನ್ಮವನ್ನು ಹೊಂದಿದವರಾಗಿದ್ದೇವೆ. ವಾಕ್ಯವನ್ನು ನೀವು ಧ್ಯಾನಿಸಿರಿ. 1 ಪೇತ್ರ 1ನೇ ಅಧ್ಯಾಯ 23ನೇ ವಾಕ್ಯ. ಆ ವಾಕ್ಯ ಪುನರ್ಜನ್ಮ ಹೇಗಾಗಿದೆ? ದೇವರ ಸದಾ ಜೀವವುಳ್ಳ ವಾಕ್ಯದ ಮುಖಾಂತರವಾಗಿದೆ ಅಂತೇಳಿ ವಾಕ್ಯ ಹೇಳುತ್ತದೆ. ಸೊ ಅದಕ್ಕೆ ನಾವು ಪುನರ್ಜನ್ಮವನ್ನು ಹೊಂದಿದವನಾಗಿದ್ದೇವೆ. ಅದೇ ರೀತಿ 19ನೇ ಪಾಯಿಂಟ್, ನಾನು ಪೂರ್ಣ ಶಾಂತಿಯನ್ನು ಹೊಂದಿದವನಾಗಿದ್ದೇನೆ. ಫುಲ್ ಆಫ್ ಪೀಸ್. ಹಲ್ಲೆಲೂಯಾ. ಕಂಪ್ಲೀಟ್ ಶಾಂತಿಯನ್ನು ನಾನು ಹೊಂದಿದವನಾಗಿದ್ದೇನೆ. ಫಿಲಿಪಿಯನ್ಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯವನ್ನು ನಾವು ಓದುವುದಾದರೆ ದೇವರ ವಾಕ್ಯ ಹೇಳುತ್ತದೆ, ನಾನು ಪೂರ್ಣ ಶಾಂತಿಯನ್ನು ಹೊಂದಿದವನಾಗಿದ್ದೇನೆ. ಎಲ್ಲಿ? ಕ್ರಿಸ್ತನಲ್ಲಿ. ಕ್ರಿಸ್ತನ್ ಹೇಳ್ತಾನೆ ನನಗೆ, ಯೋಹಾನ 14ನೇ ಅಧ್ಯಾಯ 26ನೇ ವಾಕ್ಯ ನಾವು ಓದುವುದಾದರೆ ಯೇಸು ಕ್ರಿಸ್ತನ್ ಹೇಳ್ತಾನೆ, ನಾನು ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ಕೊಡುವುದಿಲ್ಲ, ಅದಕ್ಕೋಸ್ಕರ ನೀವು ಗಲಿಬಿಲಿ ಆಗಬೇಡಿ ಅಂತ ಹೇಳ್ತಾರೆ. ಅಂದರೆ ಕ್ರಿಸ್ತನಲ್ಲಿರುವಂಥ ಪೂರ್ಣ ಶಾಂತಿಯನ್ನು ನಾವು ಹೊಂದಿದವರಾಗಿದ್ದೇವೆ ಅಂತೇಳಿ ಇಲ್ಲಿ ಕೂಡ ವಾಕ್ಯ ಹೇಳ್ತದೆ. ಫಿಲಿಪಿಯನ್ಸ್ 4:7 ಫುಲ್ ಆಫ್ ಪೀಸನ್ನು ನಾವು ಹೊಂದಿದವರಾಗಿದ್ದೇವೆ. ಅದೇ ರೀತಿ 20ನೇ ಪಾಯಿಂಟ್ ನೋಡುವುದಾದರೆ, ನಾನು ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ನಾನು ಕ್ರಿಸ್ತನಲ್ಲಿ ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದೇನೆ ಅಂತೇಳಿ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೇಳ್ತಾನೆ. ಅಂದರೆ ಎಲ್ಲವನ್ನು ಅಂತ ಹೇಳುವಾಗ ನೋಡಿ, ಎಲ್ಲವನ್ನು ಅಂತ ಹೇಳಿದಾಗ ಎಲ್ಲವನ್ನು ನಾನು ಮಾಡಲು ಶಕ್ತನಾಗಿದ್ದೇನೆ. ನನ್ನ ಕೈಯಿಂದ ಆಗುವುದಿಲ್ಲ ಅಂತ ಹೇಳುವಂಥದ್ದು ಒಂದೂ ಇಲ್ಲ. ನಾವು ಸಾಂಗ್ ಕೂಡ ಆಡ್ತೇವಲ್ಲ, ಸಾಧ್ಯವೂ ಎಲ್ಲ ಸಾಧ್ಯವೂ ಅಂತೇಳಿ. ನೋಡಿ, ಎಲ್ಲವನ್ನು ಮಾಡುವುದಕ್ಕೆ ನಾವು ಶಕ್ತರಾಗಿದ್ದೇವೆ ಕ್ರಿಸ್ತನಲ್ಲಿ. ಅಂದರೆ ದೇವರ ಅಂಥ ಒಂದು ನಮಗೆ ಒಂದು ಪೊಸಿಷನನ್ನು, ಸ್ಥಾನವನ್ನು ನಮಗೆ ಕೊಟ್ಟಿದ್ದಾರೆ. ಸೊ 20ನೇ ಪಾಯಿಂಟ್, ನಾನು ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದೇನೆ. ಫಿಲಿಪಿಯನ್ಸ್ 4ನೇ ಅಧ್ಯಾಯ 13ನೇ ವಾಕ್ಯ. 21ನೇ ಪಾಯಿಂಟ್, ನಾನು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿದ್ದೇನೆ. ಹಲ್ಲೆಲೂಯಾ. ಅಂದರೆ ದೇವರು ಯಾವಾಗ ನನ್ನನ್ನು ನೋಡುವಾಗ ಆತನು ಯೇಸು ಕ್ರಿಸ್ತನಲ್ಲಿ ನನ್ನನ್ನು ನೋಡುತ್ತಾನೆ. ನಿಮಗೊಂದು ಓಲ್ಡ್ ಟೆಸ್ಟಮೆಂಟಿಂದ ಇದಕ್ಕೊಂದು ಎಕ್ಸಾಂಪಲ್ ಕೊಡಲಿಕ್ಕೆ ಬಯಸ್ತೇನೆ. ಇದರದ್ದು ವಾಕ್ಯ, ನಾನು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿದ್ದಾನೆ ಎಂಬುದು ಎಲ್ಲಿ ನಮಗೆ ಓದಲಿಕ್ಕೆ ಸಿಗ್ತದೆ ಅಂತ ಹೇಳಿದರೆ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಾಕ್ಯ ಮತ್ತು 4ನೇ ವಾಕ್ಯ ನಾವು ಓದುವಾಗ ನಮಗೆ ವಾಕ್ಯವು ಹೇಳ್ತದೆ ಅಂದರೆ, ನಾನು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿದ್ದೇನೆ. ಅದೇ ರೋಮನ್ಸ್ 8:33-34 ಕೂಡ ಇದೇ ವಾಕ್ಯವು ನಮಗೆ ಸಿಗ್ತದೆ. ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನೆ ಮತ್ತು ಕ್ರಿಸ್ತನಲ್ಲಿ ನಾವು ಕ್ರಿಸ್ತನೊಂದಿಗೆ ನಾವು ದೇವರಲ್ಲಿ ಮರೆಯಾಗಿದ್ದೇವೆ. ನೀವು ಯೋಬ 1ನೇ ಅಧ್ಯಾಯ ಓದುವುದಾದರೆ 1ನೇ ಅಧ್ಯಾಯ 6ನೇ ವಾಕ್ಯದಿಂದ 12ನೇ ವಾಕ್ಯ ನನಗೆ ಓದುವುದಾದರೆ, ಒಂದು ಟೈಮ್, ಆ ಟೈಮಲ್ಲಿ ದೇವರು ಅಪಾದಕ ದೂತನು ಎಂಬ ಸೈತಾನನ್ನು ಒಂದು ಟೈಮ್ ದೇವರ ಸನ್ನಿಧಾನದಲ್ಲಿ ದೇವದೂತರು ಕೂಡಿ ಬರುವಾಗ ಆತನಿಗೆ ಕೇಳ್ತಾನೆ ದೇವರು, ನೀನು ಎಲ್ಲಿಂದ ಬಂದಿ ಅಂತೇಳಿ. ಅವನು ಹೇಳ್ತಾನೆ, ಲೋಕದಲ್ಲಿ ತಿರುಗಾಡುತ್ತಾ ಅಲೆದಾಡುತ್ತಾ ಬಂದೆ ಅಂತ ಹೇಳ್ತಾನೆ. ಆ ಟೈಮಲ್ಲಿ ದೇವರು ಆತನಿಗೆ ಕೇಳ್ತಾನೆ, ನೀನು ನನ್ನ ಸೇವಕನಾದ ಯೋಬನನ್ನು ನೋಡಿದೆಯಾ ಅಂತ ಕೇಳ್ತಾನೆ. ಎಷ್ಟೊಂದು ಅವನು ನೀತಿವಂತನಾಗಿದ್ದಾನೆ, ಎಷ್ಟೊಂದು ಭಯಭಕ್ತಿಯಿಂದ ನನ್ನನ್ನು ಆರಾಧಿಸ್ತಾ ಇದ್ದಾನೆ ಅಂತೇಳಿ ದೇವರು ಆತನಿಗೆ ಕೇಳ್ತಾನೆ. ಆ ಟೈಮಲ್ಲಿ ಸೈತಾನನ್ನು ಹೇಳ್ತಾನೆ, ನೀನು ಆತನಿಗೆ ಎಲ್ಲವನ್ನು ಕೊಟ್ಟಿದ್ದೀಯಾ, ಆತನಿಗೆ
ಐಶ್ವರ್ಯ ಕೊಟ್ಟಿದ್ಯಾ, ಒಳ್ಳೆಯ ಎಲ್ಲ ವಿಷಯಗಳನ್ನು ಆತನ ಜೀವಿತದಲ್ಲಿ ಕೊಟ್ಟಿದ್ಯಾ, ಅದಕ್ಕೋಸ್ಕರವಾಗಿ ಆತನ ನಿನ್ನನ್ನು ಆರಾಧಿಸ್ತಾನೆ, ಅದಕ್ಕೋಸ್ಕರ ಆತ ನಿನಗೆ ಬಲಿಯನ್ನು ಸಮರ್ಪಿಸ್ತಾನೆ ಅಂತ ಹೇಳ್ತಾನೆ. ಆ ಟೈಮಲ್ಲಿ ಆತನ ಹೇಳ್ತಾನೆ, ಸೈತಾನ ಹೇಳ್ತಾನೆ, ಅವನಿಂದ ಎಲ್ಲವನ್ನು ನೀನು ತೆಗೆದು ನೋಡು ಅವನು ಹೇಗೆ ನಿನ್ನನ್ನು ದೂಷಿಸ್ತಾನೆ ಅಂತೇಳಿ. ದೇವರು ಆತನಿಗೆ ಅಧಿಕಾರ ಕೊಡ್ತಾನೆ, ಹೇಳ್ತಾನೆ ಎಲ್ಲವನ್ನು ನೀನು ಅವನಿಗೆ ಆದರೆ ಅವನ ಪ್ರಾಣ ಮಾತ್ರ ತೆಗಿಬೇಡ ಅಂತೇಳಿ. ಓಲ್ಡ್ ಟೆಸ್ಟ್ಮೆಂಟಲ್ಲಿ ದೇವರನ್ನು, ಕ್ರಿಸ್ತನ ರಕ್ತವು ಅಲ್ಲಿ ಯೋಬನನ್ನು ರಕ್ಷಿಸುವುದಕ್ಕೆ, ಸೈತಾನನ್ನು ಆಮೇಲೆ ಅಪಾದನೆ ಹೊರಿಸಿದಾಗ ಕ್ರಿಸ್ತನ ರಕ್ತವು ಅಲ್ಲಿ ರಕ್ಷಿಸುವುದಕ್ಕೆ ಆ ಟೈಮಲ್ಲಿ ಇರಲಿಲ್ಲ. ಯಾಕೆಂದರೆ ಯೇಸು ಕ್ರಿಸ್ತನು ಬಂದದ್ದು 2000 ವರ್ಷಗಳ ಮುಂಚೆ ಈ ಲೋಕಕ್ಕೆ ಆತನ ರಕ್ತವನ್ನು ಸುರಿಸಿದ್ದು. ಆತನ ರಕ್ತವನ್ನು ಸುರಿಸಿದ್ದರಿಂದ ನಮಗೆಲ್ಲ ಪಾಪ ಕ್ಷಮೆ ಆಗಿದೆ ಅಂತೇಳಿ ನಮಗೆ ವಾಕ್ಯದಲ್ಲಿ ಗೊತ್ತಾಗ್ತದೆ. ನಾವು ನಂಬಿದ್ದೇವೆ, ಅದನ್ನೇ ನಮಗೆ ಆಗಿದೆ ಯೇಸು ಕ್ರಿಸ್ತನಲ್ಲಿ. ಸೊ ಅದೇ ಯೋಬ ಇದ್ದದ್ದು ಎಕ್ಸಾಕ್ಟ್ ಟೈಮ್ ಯಾರಿಗೂ ಗೊತ್ತಿಲ್ಲ ಯೋಬ ಯಾವ ಟೈಮಲ್ಲಿ ಈ ಲೋಕದಲ್ಲಿ ಇದ್ದದ್ದು ಅಂತೇಳಿ. ಇವತ್ತಿನಿಂದ ಮೋರ್ ದೆನ್ 5000 ಇಯರ್ಸ್ ಆಯಿತು. ಅಂದರೆ ಮನುಷ್ಯರಿಗೆ ಸೃಷ್ಟಿ ಮಾಡಿ 6000 ವರ್ಷ ಆಯಿತು ಈ ಲೋಕದಲ್ಲಿ. ಆದರೆ ಯೋಬನು ಈ ಲೋಕದಲ್ಲಿ ಇದ್ದದ್ದು ಪುರಾವೆಗಳು ಹೇಳ್ತೇವೆ, ಆತನು ಅಬ್ರಾಹ್ಮನ ಟೈಮಲ್ಲಿ ಇದ್ದಾನೋ ಆ ಟೈಮಲ್ಲಿ ಇದ್ದಾನೆ ಅಂತೇಳಿ ಹೇಳ್ತಾರೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 4000 ಇಯರ್ಸ್, ಮಿನಿಮಮ್ 4000 ಇಯರ್ಸ್ ಆ ಟೈಮು ಅಂತೇಳಿ ನಮಗೆ ನೋಡ್ಬೋದು, ಅಥವಾ ಮೋರ್ ದೆನ್ ದಟ್ ಆಗಿರ್ಬೋದು, ನಮಗೆ ಗೊತ್ತಿಲ್ಲ. ಯಾಕೆಂದರೆ ಅದರ ಬಗ್ಗೆ ಅಷ್ಟೊಂದು ಪುರಾವೆ ಇಲ್ಲ. ಆದರೂ ಆತನಿದ್ದನೋ ಆತನ ಮೇಲೆ ಅಪಾದನೆ ಆಗ್ತಾನೆ, ಹೇಳ್ತಾನೆ ನೀನು ಆತನಿಂದ ಎಲ್ಲವನ್ನು ತೆಗೆದ್ರೆ ಆತನು ಯೋಬನು ನಿನ್ನನ್ನು ದೂಷಿಸ್ತಾನೆ ಅಂತೇಳಿ ಆ ಅಪಾದಕ ದೂತನು, ಸೈತಾನನು ದೇವರಿಗೆ ಹೇಳ್ತಾನೆ. ಆದರೆ ಇವತ್ತು ನಮಗೆ ಅದರಿಂದ ಆತನು ನಮಗೆ ಬ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗ ಸೈತಾನು ನಮಗೆ ಬ್ಲೇಮ್ ಮಾಡ್ತಾನ, ಎಕ್ಸಾಂಪಲ್ ನನಗೆ ಪ್ರಶಾಂತನನ್ನು ನೀನು ನೋಡಿದ್ಯಾ ಅಂತ ಕೇಳಿದರೆ, ಆತನು ನನಗೆ ಒಂದು ವೇಳೆ ಬ್ಲೇಮ್ ಮಾಡುವುದಾದರೆ, ನೀನು ಆತನಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದೆ, ಆರೋಗ್ಯವನ್ನು ತೆಗೆ ಅಂತ ಹೇಳಿದರೆ, ದೇವರು ಕ್ರಿಸ್ತನ ಏನು ಹೇಳ್ತಾನೆ, ಕ್ರಿಸ್ತನಲ್ಲಿ ನನ್ನನ್ನು ನೋಡ್ತಾನೆ ದೇವರು. ಅಂದರೆ ನನ್ನ ಮೇಲೆ ಅಪಾದನೆ ಮಾಡುವುದಕ್ಕೆ ಆತನಿಗೆ ಅಧಿಕಾರವಿಲ್ಲ. ದೇವರು ನನ್ನನ್ನು ನೋಡುವಾಗ ಆತನು ಯೇಸು ಕ್ರಿಸ್ತನನ್ನು ನೋಡುತ್ತಾನೆ. ಹೇಗೆಂದರೆ ಕ್ರಿಸ್ತನು ಹೇಗೆ ಕ್ರೂಜೆಯಲ್ಲಿ ಎಲ್ಲ ಪಾಪಗಳನ್ನು, ಎಲ್ಲ ಶಾಪಗಳನ್ನು ಆತನ ದೇಹದಲ್ಲಿ ಹೊತ್ತುಕೊಂಡು ಹೇಗೆ ಆ ಕ್ರೂಜೆಯ ಮೇಲೆ ಬಲಿಯಾಗ್ತಾನೋ, ಆತನ ರಕ್ತವನ್ನು ಸುರಿಸ್ತಾನೋ, ಆ ರಕ್ತವು ನನ್ನ ಪಾಪಗಳಿಗಾಗಿದೆ, ನನ್ನ ಅಪರಾಧಗಳಿಗಾಗಿದೆ. ಆ ರಕ್ತವನ್ನು ಸುರಿಸಿದ್ದರಿಂದ ದೇವರಲ್ಲಿ ನನಗೆ ಕ್ಷಮಾಪಣೆ, ಕ್ರಿಸ್ತನಲ್ಲಿ ನನಗೆ ಕ್ಷಮಾಪಣೆಯು ಸಿಕ್ಕಿದೆ. ಮತ್ತು ದೇವರು ನನ್ನನ್ನು ನೋಡುವಾಗ ಕ್ರಿಸ್ತನು ನನ್ನ ಮುಂದೆ ಇರ್ತಾನೆ. ಸೊ ಯೇಸು ಕ್ರಿಸ್ತನಲ್ಲಿ ನನ್ನನ್ನು ನೋಡುವಾಗ ಆ ಅಪಾದನೆಯಿಂದ ನನಗೆ ಪ್ರೊಟೆಕ್ಟ್ ಆಗುವುದಕ್ಕೆ ನನಗೆ ಸಾಧ್ಯ ಆಗ್ತದೆ. ಅದಕ್ಕೆ 21ನೇ ಪಾಯಿಂಟ್ ನಾವು ಓದಿದ್ದೆವು, ನಾನು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿದ್ದೇನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿ ನಾನು ದೇವರಲ್ಲಿ ಮರೆಯಾಗಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ಅಪಾದಕ ದೂತನು ನನ್ನ ಮೇಲೆ ಬ್ಲೇಮ್ ಮಾಡಿದರೂ ಕೂಡ ಯೇಸು ಕ್ರಿಸ್ತನಲ್ಲಿ ನೋಡ್ತಾನೆ ದೇವರು ನನ್ನನ್ನು. ಅದಕ್ಕೋಸ್ಕರ ನನಗೆ ಯಾವುದೇ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ. ದೇವರು ನನ್ನನ್ನು ಕ್ಷಮಿಸಿದ್ದಾನೆ, ಯೇಸು ಕ್ರಿಸ್ತನಲ್ಲಿ ನನ್ನನ್ನು ಕ್ಷಮಿಸಿದ್ದಾನೆ. ನನ್ನ ಮೇಲೆ ಇದ್ದಂಥ ಆತನ ಕೋಪವು, ನಾನು ಮಾಡಿದ ಪಾಪಗಳಿಗಾಗಿ ನನ್ನ ಮೇಲೆ ಇದ್ದಂಥ ಕೋಪವು ಎಲ್ಲವನ್ನು ಆತನು ಕ್ರಿಸ್ತನ ಮೇಲೆ ಹಾಕಿದ್ದಾನೆ. ಅದಕ್ಕೋಸ್ಕರ ಕ್ರಿಸ್ತನಿಗೆ ಆ ಕೊರಡೆಯ ಏಟುಗಳು, ಆ ಕ್ರಿಸ್ತನು ಸುರಿಸಿದ ಆ ರಕ್ತ, ಆತನ ತಲೆಗೆ ಹಾಕಿದ ಆ ಮುಳ್ಳಿನ ಕಿರೀಟ, ಆ ಎಲ್ಲ ಬೈಬಲಲ್ಲಿ ಹೇಳ್ತದೆ, ಯೇಸು ಕ್ರಿಸ್ತನು ಸಾಯುವಾಗ ಈ ಲೋಕದಲ್ಲಿ ಆತನ ದೇಹದಲ್ಲಿ ಒಂದು ಬೊಟ್ಟ ಬ್ಲಡ್ ಕೂಡ ಇರಲಿಲ್ಲ ಅಂತೇಳಿ ವಾಕ್ಯ ಹೇಳ್ತದೆ. ಅಂದರೆ ಅಷ್ಟೊಂದು ಆತನ ಎಲ್ಲ ರಕ್ತವನ್ನು ಸುರಿಸಿ, ಆತನ ದೇಹದ ಮಾಂಸವನ್ನೆಲ್ಲ ಚಿತ್ರ ಮಾಡಿ, ಆತನ ದೇಹವನ್ನೆಲ್ಲ ಮಾಡಿ ಎಲ್ಲ ಒಡೆದು ಹಾಕಿ, ಓನ್ಲಿ ಆತನ ಬೋನ್ಸ್ ಮಾತ್ರ ಟಚ್ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ವಾಕ್ಯ ಉಂಟು, ಆತನ ಮೂಳೆಯನ್ನು ಮುರಿಯೋದಕ್ಕೆ ಆಗುವುದಿಲ್ಲ ಅಂತೇಳಿ. ಆತನ ಮೂಳೆ ಮಾತ್ರ ಮುರಿಯೋದಿಲ್ಲ, ಆದರೆ ಆತನ ಇಡೀ ದೇಹದ ಮಾಂಸ ಖಂಡಗಳು ಎಲ್ಲವನ್ನು ಅವರು ಆ ಕೊರಡೆಗಳಿಂದ ಹೊಡೆದು ಎಲ್ಲ ರಕ್ತವನ್ನು ಸುರಿಸಿ, ದೇವರು ನನ್ನನ್ನು ಆ ಒಂದು ಬರುವ ಆತನ ಕೋಪದಿಂದ ನನ್ನ ಮೇಲಿದ್ದಂಥ ಕೋಪವನ್ನು ಆ ಟೈಮಲ್ಲಿ ಆತನ ಮೇಲೆ, ಆ ದೇಹದ ಮೇಲೆ ಹಾಕಿ, ಕ್ರಿಸ್ತನ ದೇಹದಲ್ಲಿ ಹಾಕಿ ನನ್ನನ್ನು ದೇವರು ರಕ್ಷಿಸಿದ್ದಾನೆ. ಸೊ ಇದಕ್ಕೆ ಇವತ್ತು ಆ ಅಪಾದಕನು ನನ್ನ ಮೇಲೆ ತಪ್ಪು ಉರಿಸಿದರೆ ದೇವರು ತೋರಿಸ್ತಾನೆ, ನೋಡಿ ಕ್ರಿಸ್ತನಲ್ಲಿದ್ದಾನೆ ಇವನು, ಕ್ರಿಸ್ತನಲ್ಲಿ ಇವನ ಪಾಪವು ಕ್ಷಮ ಆಗಿದೆ. ಪ್ರಿಯರೇ, ಅದಕ್ಕೋಸ್ಕರವಾಗಿ ಒಂದು ಒಳ್ಳೆಯ ರಕ್ಷಣೆಯ ವಿಷಯವಾದ ಸುಸಮಾಚಾರವನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೇನೆ. ಕ್ರಿಸ್ತನಲ್ಲಿ ಆತನನ್ನು ಅಂಗೀಕರಿಸಿ, ನಿಮ್ಮ ಮೇಲೆ ಹಾಕಿದಂಥ ಎಲ್ಲ ವಿಷಯಗಳನ್ನು ಆತನು ಕ್ರಿಸ್ತನಲ್ಲಿ ಹಾಕುವನಾಗಿದ್ದಾನೆ. ಕೊಲೋಸ್ಯನು 2:14 ವಾಕ್ಯವನ್ನು ಓದಿರಿ. ಯಾವಾಗ ನಾವು ಕೊಲೋಸ್ಯರಿಗೆ ಬರೆದ 2:14 ಅಲ್ಲಿ ವಾಕ್ಯವು ಹೇಳುತ್ತದೆ, ನಾನು ಹೇಳ್ತೇನೆ ನಿಮಗೆ, ಆದರೂ ಓದಲಿಕ್ಕೆ ಡೀಟೇಲ್ ಆಗಿ ಹೇಳ್ತದೆ ಅಲ್ಲಿ ವಾಕ್ಯ. ನನ್ನ ಮೇಲೆ ದೋಷಾರೋಪಣೆ ಮಾಡಿದಂಥ, ನನ್ನ ಮೇಲೆ ಬರೆಸಿದಂಥ ಆ ಪತ್ರವನ್ನು ಆತನು ಕೆಡಿಸಿ ಕ್ರೂಜೆಗೆ ಜಡಿದು
ಇಲ್ಲದಂತಾಗ ಮಾಡಿದನು ಅಂತೇಳಿ ವಾಕ್ಯ ಹೇಳುತ್ತದೆ. ನಾನು ನಿಮಗೋಸ್ಕರ ಅದನ್ನು ಕ್ಲಿಯರ್ ಆಗಿ ಓದಲಿಕ್ಕೆ ಬಯಸ್ತೇನೆ. ಕೊಲೋಸ್ಯ 2:14 ವಾಕ್ಯ. ಕೊಲೋಸ್ಯ 2:14 ಏನು ಹೇಳ್ತದೆ? ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ, ಹಲ್ಲೆಲೂಯಾ, ನನ್ನ ಅಪರಾಧಗಳನ್ನು ದೇವರು ಕ್ರಿಸ್ತನಲ್ಲಿ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಅಪ್ಪ ತಂದೆ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನೋಡಿ, ನನ್ನ ಅಪರಾಧಗಳನ್ನು ಕ್ರಿಸ್ತನಲ್ಲಿ ದೇವರು ಕ್ಷಮಿಸಿ ನನ್ನ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಹಲ್ಲೆಲೂಯಾ. ನನ್ನಲ್ಲಿರುವಂಥ ಎಲ್ಲ ಪಾಪಗಳನ್ನು ದೇವರು 2000 ವರ್ಷಗಳ ಮುಂಚೆಯೇ ಆತನೇ ಶರೀರಧಾರಿಯಾಗಿ ಬಂದು ಆತನೇ ಎಲ್ಲ ಪಾಪಗಳನ್ನು, ಈ ಲೋಕದ ಎಲ್ಲ ಪಾಪಗಳನ್ನು ತನ್ನ ಶರೀರದಲ್ಲಿ ತೆಗೆದುಕೊಂಡು ನನ್ನ ಮೇಲೆ ನನ್ನ ಅಪರಾಧಗಳನ್ನು ಕ್ಷಮಿಸಿ, ನನ್ನ ಅಪರಾಧಗಳನ್ನು ಕ್ಷಮಿಸಿ ನನ್ನ ಮೇಲೆ ಆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಆ ಪತ್ರ ಏನಿತ್ತು ಅಂದರೆ ನನ್ನ ಈ ಎಲ್ಲ ಲಿಸ್ಟ್ ಆಫ್ ಸಿನ್ಸ್, ನನ್ನ ಏನು ಲಿಸ್ಟ್ ಆಫ್ ಸಿನ್ಸ್ ಇತ್ತು ಅದನ್ನೆಲ್ಲವನ್ನು ಆತನೇನು ಮಾಡಿದ್ದು, ಆತನದನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಹಲ್ಲೆಲೂಯಾ. ನೋಡಿ, ಆತನು ವಾಕ್ಯ ಹೇಳ್ತದೆ 15ನೇ ವಾಕ್ಯ, ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೆ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಾಗಿ ಮೆರೆಸುತ್ತಾ ತೋರಿಸಿದನು. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಎಷ್ಟೊಂದು ಒಳ್ಳೆಯ ಕಾರ್ಯ ದೇವರು ನಮಗೆ ಮಾಡಿದ್ದಾರೆ. ನಾರ್ಮಲಿ ಮೊನ್ನೆ ನಾನೊಂದು ಡಿಬೇಟ್ ನೋಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ದಾರೆ, ನಿನ್ನ ದೇವರನ್ನು ಕ್ರೂಜಲ್ಲಿ ಯಾಕೆ ಅವನಿಗೆ ಕೆಳಗೆ ಬರಲಿಕ್ಕೆ ಆಗಲಿಲ್ಲ ಅಂತೇಳಿ. ಅದೇ ಸೇಮ್ ಪಾಯಿಂಟ್ ಔಟು 2000 ವರ್ಷ ಮುಂಚೆ ಕೂಡ ರೋಮನ್ಸ್ ಸಿಪಾಯಿಗಳು ಆ ಟೈಮಲ್ಲೂ ಹೇಳಿದರು, ನೀನು ದೇವರ ಮಗನಾಗಿದ್ದರೆ ಇಳಿದು ಬಾ ಅಂತೇಳಿ. ಯಾಕೆಂದರೆ ನಮಗೆ ಈ ಹಿಂದಿ ಮೂವೀಸ್, ಇಂಗ್ಲೀಷ್ ಮೂವೀಸ್ ಎಲ್ಲ ನಾವು ಈ ಟೈಮಲ್ಲಿ ನೋಡ್ತೀವಿ. ಅದರಲ್ಲಿ ಏನು ಮಾಡ್ತಾರೆ, ರಿವೆಂಜ್ ತಗೊಳ್ಳೋದಕ್ಕೋಸ್ಕರವಾಗಿ ಯಾರಿಗೆ ಹೊಡಿತಾರೆ ಅವನು ಮತ್ತೆ ಬಂದು ರಿವೆಂಜ್ ತಗೊಳ್ತಾನೆ. ಅಂದರೆ ಈ ಲೋಕವೇನಿದೆ ರಿವೆಂಜ್ ತಗೊಳ್ಳುವ ಲೋಕವಾಗಿದೆ. ಆದರೆ ಯೇಸು ಕ್ರಿಸ್ತನು ನಮ್ಮನ್ನು ಕ್ಷಮಿಸುವುದಕ್ಕಾಗಿ ತನ್ನನ್ನು ಸಮರ್ಪಿಸಿಕೊಡುತ್ತಾನೆ ಕ್ರೂಜೆಯಲ್ಲಿ. ಯಾಕೆ? ನಮಗೆ ಜೀವವು ಸಿಗಬೇಕೆಂದು, ನಾವು ನಾಶವಾಗಬಾರದೆಂದು. ದೇವರಿಗೆ ಆ ಕ್ರೂಜೆಯಿಂದ ಕೆಳಗೆ ಬರಲಿಕ್ಕೆ 1 ಸೆಕೆಂಡ್ ಕೂಡ ಬೇಡ. ಅವರು ಏನು ಮೊಳೆ ಹೊಡೆದಿದ್ದಾರಲ್ಲ, ಆ ಮೊಳೆ ತನ್ನಿಂತಾನಾಗೆ ಕೆಳಗೆ ಬಿದ್ದು ಬೀಳುತ್ತದೆ. ಮತ್ತೆ ಅಲ್ಲಿ ತನಕ ಹೋಗೋ ಕೂಡ ಅವಶ್ಯಕತೆ ಇಲ್ಲ. ಪಿಲಾತನು ಯೇಸು ಕ್ರಿಸ್ತನ ಕ್ವಶನ್ ಮಾಡುವಾಗ ಯೇಸು ಕ್ರಿಸ್ತನ ಹೇಳ್ತಾನೆ, ಒಂದು ವೇಳೆ ನನ್ನ ರಾಜ್ಯವು ಈ ಲೋಕದ ದಾರಿದ್ರೆ ದೇವರೇನು ಮಾಡ್ತಾರೆ ಹೇಳ್ತಾರೆ, ಲಕ್ಷ ದೂತರು, ದೇವದೂತರು ಬಂದು ಏನು ಮಾಡ್ತಾರೆ, ನನ್ನನ್ನು ಕಾಪಾಡ್ತಾ ಇದ್ರು ಅಂತ ಹೇಳ್ತಾರೆ. ಒಬ್ಬ ದೇವದೂತನಿಗೆ ವಾಕ್ಯವು ಇದೆ, ನನಗೆ ರೆಫರೆನ್ಸ್ ಇವಾಗ ನೆನಪು ಬರ್ತಾ ಇಲ್ಲ. ಒಬ್ಬ ದೇವದೂತನು 1,85,000 ಜನರನ್ನು ಒಂದು ಟೈಮಲ್ಲಿ ಹೊಡೆಯಲಿಕ್ಕಾಗ್ತದೆ. ಅಷ್ಟೊಂದು ಪವರ್ಫುಲ್ ಆತನ ದೇವದೂತನಿದ್ದಾನೆ. ಆದರೆ ಯೇಸು ಕ್ರಿಸ್ತನಿದ್ದಾನೆ, ನನ್ನದು ಈ ಲೋಕದ ರಾಜ್ಯ ಅಲ್ಲ, ನಾನು ಬಂದಿದ್ದೆ ಯಾಕಂದರೆ ಅಂತ ಹೇಳಿದರೆ ನಾನು ಮನುಷ್ಯರಿಗೆ ರಕ್ಷಣೆಯನ್ನು ಕೊಡುವುದಕ್ಕಾಗಿ ಬಂದಿದ್ದು. ಅದಕ್ಕೋಸ್ಕರ ನಾನು ನೋಡಿ, ನನಗೆ ಎಷ್ಟೊಂದು ಒಳ್ಳೆಯ ಎನ್ಕರೇಜ್ಮೆಂಟ್ ಸಿಕ್ಕಿದ್ದು ಈ ವಾಕ್ಯದಿಂದ. ದೇವರು ಹೇಳ್ತಾರೆ 21ನೇ ವಾಕ್ಯ, ನಾನು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿದ್ದೇನೆ. ಹಲ್ಲೆಲೂಯಾ. ನನ್ನ ಮೇಲೆ ಇದ್ದಂಥ ದೋಷಾರೋಪಣೆ ಮಾಡಿದಂಥ ಪತ್ರವನ್ನು ದೇವರು ಕೆಡಿಸಿ ಕ್ರೂಜೆಗೆ ಬಡಿದು ಇಲ್ಲದಂತಾಗ ಮಾಡಿದ್ದಾನೆ. ಅಂದರೆ ನನಗೆ ಕ್ರಿಸ್ತನು ನನಗೋಸ್ಕರವಾಗಿ ಪಾಪವಾಗಿ ನನ್ನನ್ನು ಪಾಪದಿಂದ ಬಿಡಿಸಿದವನಾಗಿದ್ದಾನೆ. ನಾನು ಪಾಪಿಯಾಗಿದ್ದೆ, ನನ್ನ ಕ್ರಿಸ್ತನು ಪಾಪಿಯಾಗಿರಲಿಲ್ಲ, ಆತನು ನೀತಿವಂತನಾಗಿದ್ದ. 2 ಕೊರಿಂಥ 5:21ನೇ ವಾಕ್ಯದಲ್ಲಿ ಹೇಳುವುದಾದರೆ, ನಾನು ದೇವರಿಗೆ ಸಮರ್ಪಕರಾದ ನೀತಿವಂತನಾಗಬೇಕೆಂದು ಕ್ರಿಸ್ತನು ನನ್ನ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದ, ಅಂದರೆ ನನ್ನ ದೇವರು ಆತನನ್ನು ನನ್ನ ನಿಮಿತ್ತವಾಗಿ ಆತನನ್ನು ಪಾಪ ಸ್ವರೂಪವಾಗ ಮಾಡಿದನಂತ ಹೇಳ್ತದೆ ವಾಕ್ಯ. ಸೊ ಅಷ್ಟೊಂದು ಒಳ್ಳೆ ಭಾಗ್ಯವನ್ನು ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾನೆ. ಆತನು ಎಲ್ಲ ಪಾಪಗಳನ್ನು ನಮ್ಮಿಂದ ತೆಗೆದು ತಾನೇ ಬಂದು ಸಮರ್ಪಿತನಾಗುತ್ತಾನೆ. ಓಕೆ, ಟೈಮ್ ತುಂಬ ಹೋಗ್ತಾ ಇದೆ. ಸೊ 21ನೇ ಪಾಯಿಂಟ್ ಇತ್ತು, ನಾನು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿದ್ದೇನೆ. ವಾಕ್ಯದ ರೆಫರೆನ್ಸ್ ಕೊಲೋಷನ್ 3:3-4, ರೋಮನ್ಸ್ 8:33-34 ವಾಕ್ಯ ನೋಡಿರಿ, ನಿಮಗೆ ಈ ವಾಕ್ಯ ಸಿಗ್ತದೆ. ಅದೇ ರೀತಿ 22ನೇ ಪಾಯಿಂಟ್, ನಾನು ಕ್ರಿಸ್ತನಲ್ಲಿ ಜೀವವುಳ್ಳವನಾಗಿದ್ದೇನೆ. ಹಲ್ಲೆಲೂಯಾ. ಯಾವಾಗ ಪಾಪವೆಲ್ಲ ಕ್ರಿಸ್ತನಲ್ಲಿ ದೇವರು ತೆಗೆದಿದ್ದಾನೋ ಆಮೇಲೆ ದೇವರ ಜೀವ ನನ್ನಲ್ಲಿ ವಾಸ ಮಾಡುತ್ತದೆ. ಸೊ ಅದಕ್ಕೋಸ್ಕರ ವಾಕ್ಯ ಹೇಳ್ತದೆ, ಎಫೆಷನ್ಸ್ಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 5ನೇ ವಾಕ್ಯ ಹೇಳ್ತದೆ, ನಾನು ಕ್ರಿಸ್ತನಲ್ಲಿ ಜೀವವುಳ್ಳವನಾಗಿದ್ದೇನೆ. 22ನೇ ಪಾಯಿಂಟ್ ನಾವು ನೋಡುವುದಾದರೆ, ನಾನು ಪರಲೋಕದಲ್ಲಿ ಕ್ರಿಸ್ತನೊಂದಿಗೆ ಕೂತುಕೊಂಡವನಾಗಿದ್ದೇನೆ. ಹಲ್ಲೆಲೂಯಾ.
ನೋಡಿ, ದೇವರು ನನ್ನನ್ನು ಮರೆ ಮಾಡಿದ್ದು ಮಾತ್ರ ಅಲ್ಲ, ಜೀವವನ್ನು ಕೊಟ್ಟಿದ್ದು ಮಾತ್ರ ಅಲ್ಲ, ಪರಲೋಕದಲ್ಲಿ ಕ್ರಿಸ್ತನೊಂದಿಗೆ ನಾನು ಕೂತ್ಕೊಂಡವನಾಗಿದ್ದೇನೆ. ಎಫೆಸನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಾಕ್ಯ ಹೋಗಿ, ಅಲ್ಲಿ ವಾಕ್ಯ ನಿಮಗೆ ಸಿಗ್ತದೆ. ಸೊ ಐ ಆಮ್ ಸೀಟೆಡ್ ವಿತ್ ಕ್ರೈಸ್ಟ್ ಇನ್ ಹೆವೆನ್ಲಿ ರಲ್ಮ್, ಅಂದರೆ ಆ ಪರಲೋಕದಲ್ಲಿ ನಾನೇನು ಆಗಿದ್ದೇನೆ, ಆಗಿದ್ದೇನೆ. 24ನೇ ಪಾಯಿಂಟ್, ನಾನು ಕ್ರಿಸ್ತನಲ್ಲಿ ದ್ರಾಕ್ಷೆ ಬಳ್ಳಿಯ ಕೊಂಬೆಯಾಗಿದ್ದೇನೆ. ಅಂದರೆ ಯಾವ ರೀತಿ ಯೋಹಾನ 15ನೇ ಅಧ್ಯಾಯ ನಾವು ಓದುವುದಾದರೆ ಅಲ್ಲಿ ದೇವರು ನಮ್ಮನ್ನು ದ್ರಾಕ್ಷೆಯ ಬಳ್ಳಿಗೆ ಕಂಪೇರ್ ಮಾಡಿ, ದ್ರಾಕ್ಷೆ ಬಳ್ಳಿಯ ಕೊಂಬೆಗೆ ಕಂಪೇರ್ ಮಾಡಿದ್ದಾರೆ. ಆತನು ದ್ರಾಕ್ಷೆ ಬಳ್ಳಿ, ಹೇಗೆ ದ್ರಾಕ್ಷೆ ಬಳ್ಳಿಯ ಕೊಂಬೆ ಏನಿದೆ, ಗೊಂಚು ದ್ರಾಕ್ಷವನ್ನು ಕೊಡ್ತದೋ, ಅದೇ ರೀತಿ ಕ್ರಿಸ್ತನಲ್ಲಿ ಯಾರು ಇದ್ದಾರೆ, ಯಾರು ಆತನೊಂದಿಗೆ ನಡೆಯುತ್ತಾರೆ, ವಾಕ್ಯ ಹೇಳುತ್ತದೆ, ಆತನು ಅದೇ ರೀತಿಯಾಗಿ ಫಲ ಕೊಡುವವನಾಗಿದ್ದಾನೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಕ್ರಿಸ್ತನಲ್ಲಿ ದ್ರಾಕ್ಷೆ ಬಳ್ಳಿಯ ಕೊಂಬೆಯಾಗಿದ್ದೇನೆ. ಯೋಹಾನನ್ ಬರೆದ 15ನೇ ಚಾಪ್ಟರ್ 5ನೇ ವಾಕ್ಯವನ್ನು ಓದಿರಿ. ಐ ಆಮ್ ಎ ಬ್ರಾಂಚ್ ಆಫ್ ದ ಟ್ರೂ ವೈನ್ಸ್ ಇನ್ ಕ್ರೈಸ್ಟ್ ಅಂತ ಹೇಳ್ತದೆ ವಾಕ್ಯ. 25ನೇ ಪಾಯಿಂಟ್, ನಾನು ಫಲ ಕೊಡುವುದಕ್ಕಾಗಿ ಕ್ರಿಸ್ತನಲ್ಲಿ ಆರಿಸಿಕೊಂಡವನಾಗಿದ್ದೇನೆ. ಹಲ್ಲೆಲೂಯಾ. ನಾನು ಫಲ ಕೊಡುವುದಕ್ಕಾಗಿ, ಯಾವ ಫಲದ ಬಗ್ಗೆ ದೇವರು ಮಾತಾಡ್ತಾರೆ ಇಲ್ಲಿ? ಲೋಕದ ಫಲವ ಅಲ್ಲ, ಕ್ರಿಸ್ತನಲ್ಲಿ ಫಲ ಕೊಡುವುದಕ್ಕೆ ಅಂತ ಹೇಳಿದರೆ, ಕ್ರಿಸ್ತನಲ್ಲಿ ಇತರರಿಗೂ ಸುಸಮಾಚಾರವನ್ನು ಕೊಟ್ಟು ಅವರನ್ನು ಈ ಸತ್ಯವನ್ನು ಪ್ರಕಟಿಸುವುದಕ್ಕಾಗಿ ಮತ್ತು ಅನೇಕ ಜನರಿಗೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಆತನು ನನ್ನನ್ನು ಆರಿಸಿಕೊಂಡವನಾಗಿದ್ದೇನೆ. ಯೋಹಾನ 15:16ನೇ ವಾಕ್ಯವನ್ನು ಓದಿರಿ. ಇನ್ನು ಟೈಮ್ ತುಂಬ ಹೋಗ್ತಾ ಉಂಟು, ನಾನು ಸ್ವಲ್ಪ ಫಾಸ್ಟ್ ಹೋಗ್ತೇನೆ, ಇನ್ನೂ ಪಾಯಿಂಟ್ಸ್ ಉಂಟು. ಸೊ 26ನೇ ಪಾಯಿಂಟ್, ನಾನು ಭೂಮಿಗೆ ಉಪ್ಪಾಗಿದ್ದೇನೆ. ಹಲ್ಲೆಲೂಯಾ. ಮತ್ತೆ 5:14 ಓದಿ. ಮತ್ತಾಯ 5:14 ಹೇಳ್ತಾರೆ, ನಾನು ಈ ಭೂಮಿಗೆ ಉಪ್ಪಾಗಿದ್ದೇನೆ. ಉಪ್ಪು ಸಪ್ಪಗಾದರೆ ಅದಕ್ಕೆ ಬೇರೆ ಯಾವುದರಿಂದ ರುಚಿ ಬಂದಿದೆ ಅಂತೇಳಿ ವಾಕ್ಯ ಹೇಳ್ತದೆ. ಸೊ ನನ್ನನ್ನು ದೇವರು ನೋಡಿ ಎಷ್ಟೊಂದು ಪೊಸಿಷನ್ಸ್ ನನಗೆ ಕೊಟ್ಟಿದ್ದಾನೆ ದೇವರು. 27ನೇ ಪಾಯಿಂಟ್, ನಾನು ಈ ಲೋಕಕ್ಕೆ ಬೆಳಕಾಗಿದ್ದೇನೆ. ಮತ್ತಾಯ 5:14 ನಾವು ಓದುವುದಾದರೆ, ನಾನು ಈ ಲೋಕಕ್ಕೆ, ನನ್ನನ್ನು ದೇವರು ಈ ಲೋಕಕ್ಕೆ ಬೆಳಕನ್ನಾಗಿ ಮಾಡಿದ್ದಾನೆ. ಯೋಹಾನ 8:12ನೇ ವಾಕ್ಯದಲ್ಲಿ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬೆಳಕಾಗಿದ್ದಾನೆ ಮತ್ತು ನಾನು ಯೇಸು ಕ್ರಿಸ್ತನಲ್ಲಿದ್ದುಕೊಂಡು ನಾನು ಈ ಲೋಕಕ್ಕೆ ಬೆಳಕಾಗಿದ್ದೇನೆ. ಸೊ 28ನೇ ಪಾಯಿಂಟ್, ನಾನು ಕ್ರಿಸ್ತನ ರಾಯಭಾರಿಯಾಗಿದ್ದೇನೆ. ಹಲ್ಲೆಲೂಯಾ. 2 ಕೊರಿಂಥಿಯನ್ 5:20 ನಾವು ಈ ವಾಕ್ಯವನ್ನು ನೋಡ್ಬೋದು. ದೇವರು ಹೇಳ್ತಾರೆ, ಈ ಲೋಕದಲ್ಲಿ ನಾನು ಆತನ ರಾಯಭಾರಿಯಾಗಿದ್ದೇನೆ. ರಾಯಭಾರಿ ಅಂತ ಹೇಳಿದರೆ ಅಂಬಾಸಿಡರ್. ನಿಮಗೆ ಒಂದು ವೇಳೆ ಆ ಪವರ್ ಆಫ್ ದಿ ಅಂಬಾಸಿಡರ್ ಗೊತ್ತಾದರೆ, ದೇವರು ನಮ್ಮನ್ನು ಎಂಥ ಒಂದು ನಮಗೊಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾನೆ ಅಂತೇಳಿ ಈ ವಾಕ್ಯದಿಂದ ನಿಮಗೆ ಅರ್ಥ ಆಗ್ತದೆ. ಯಾಕೆಂದರೆ ಒಬ್ಬ ಅಂಬಾಸಿಡರ್ ಅಂತ ಹೇಳಿದರೆ, ನಾನು ಸ್ವಲ್ಪ ಡೀಟೇಲಾಗಿ ಹೇಳ್ತೇನೆ. ಅಂಬಾಸಿಡರ್ ಅಂತ ಹೇಳಿದರೆ, ಒಂದು ಕಂಟ್ರಿಯು ಒಬ್ಬ ಮನುಷ್ಯನನ್ನು ಆರಿಸಿ ಇನ್ನೊಂದು ಕಂಟ್ರಿಯಲ್ಲಿ ಆತನನ್ನು ತನ್ನ ಕಂಟ್ರಿ ರೆಪ್ರೆಸೆಂಟ್ ಮಾಡೋದಕ್ಕೆ ಬೇರೆ ಕಂಟ್ರಿಯಲ್ಲಿ ಇರ್ತದೆ. ಅಂದರೆ ಏನಿದ್ದರೂ ಕೂಡ ಈಸ್ ಅ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಫಾರ್ ಎಕ್ಸಾಂಪಲ್, ನಾವು ಇಲ್ಲಿದ್ದೇವೆ, ನಮಗೆ ಇಂಡಿಯನ್ ಎಂಬೆಸಿ ಅಂತ ಉಂಟು. ಇಲ್ಲಿ ಇಂಡಿಯನ್ ಎಂಬೆಸಿಯಲ್ಲಿ ಒಂದು ಅಧಿಕಾರಿ ಇದ್ದಾನೆ. ಅಲ್ಲಿ ನಮಗೆ ಏನು ಪ್ರಾಬ್ಲಮ್ ಆದರೂ ಕೂಡ ನಾವು ಹೋಗಿ ಅವನ ಹತ್ರ ಹೋದರೆ ಅವನು ನಮ್ಮ ಪರವಾಗಿ ಯುದ್ಧ ಮಾಡಲಿಕ್ಕೆ, ಅಂದರೆ ನಮ್ಮ ಪರವಾಗಿ ನ್ಯಾಯ ರೀತಿಯಲ್ಲಿ ಹೋರಾಡೋದಕ್ಕೆ ಮತ್ತು ನಮ್ಮ ಗೌರ್ಮೆಂಟಿಗೆ ನಮ್ಮ ಮನವಿಯನ್ನು ಸಲ್ಲಿಸುವುದಕ್ಕೆ ಆತನನ್ನು ರಾಯಭಾರಿಯಾಗಿ ಇಡ್ತಾರೆ. ಸೊ ನೋಡಿ, ನಾವು ದೇವರ ರಾಜ್ಯದ ರಾಯಭಾರಿಯಾಗಿದ್ದೇವೆ ಈ ಲೋಕದಲ್ಲಿ. ದೇವರ ರಾಯಭಾರಿಯಾಗಿ ನಮ್ಮನ್ನು ದೇವರು ಮಾಡಿದ್ದಾನೆ. ಇದು ನನ್ನ ವಾಕ್ಯ ಅಲ್ಲ ಪ್ರಿಯರೇ, ಬೈಬಲಿಂದ ನಿಮಗೆ ಕೊಡಿದ ವಾಕ್ಯ ರೆಫರೆನ್ಸ್ ನಾನು ಕೊಟ್ಟು ಓದ್ತಾ ಇದ್ದೇನೆ. ಒಂದು ವೇಳೆ ಇವತ್ತಿನವರೆಗೆ ನಿಮಗೆ ಈ ವಾಕ್ಯವನ್ನು ಯಾರು ಹೇಳಲಿಲ್ಲದಿದ್ದರೆ ನೀವು ಓದಿ ಬೈಬಲಲ್ಲಿ ನೋಡಿ, ನಾನು ಕ್ರಿಸ್ತನ ರಾಯಭಾರಿಯಾಗಿದ್ದೇನೆ, ನನ್ನನ್ನು ದೇವರು ರಾಯಭಾರಿಯನ್ನಾಗಿ ಇಟ್ಟಿದ್ದಾನೆ. 2 ಕೊರಿಂಥಿಯನ್ 5:20. ಸೊ 29ನೇ ಪಾಯಿಂಟ್, ನಾನು ದೇವರಾದುಕೊಂಡ ಜನಾಂಗವಾಗಿದ್ದೇನೆ, ನಾನು ರಾಜವಂಶಸ್ಥನಾದ ಯಾಜಕನಾಗಿದ್ದೇನೆ, ನಾನು ದೇವರಿಗೆ ಮೀಸಲಾದ ಜನವಾಗಿದ್ದೇನೆ, ನಾನು ದೇವರ ಸ್ವಕೀಯ ಪ್ರಜೆಯಾಗಿದ್ದೇನೆ. 1 ಪೇತ್ರನಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯ ನೀವು ಓದುವುದಾದರೆ, ನಾನು ದೇವರಾದುಕೊಂಡ ಜನಾಂಗವಾಗಿದ್ದೇನೆ. ಹಲ್ಲೆಲೂಯಾ. ದೇವರಾದುಕೊಂಡ ಜನ ಅಂತ ಹೇಳುವುದಿಲ್ಲ, ಜನಾಂಗ ಅಂದರೆ ಗ್ರೂಪ್ ಆಫ್ ಪೀಪಲ್ಗೆ ದೇವರು ಹೇಳ್ತಾರೆ. ಯಾವಾಗ ನಾವು ಕ್ರಿಸ್ತನಲ್ಲಿ ನಾವು ಹುಟ್ಟುತ್ತೇವೋ, ದೇವರ ವಾಕ್ಯ ಹೇಳುತ್ತದೆ, ನಾನು ದೇವರು ಆದುಕೊಂಡ ಜನಾಂಗವಾಗಿದ್ದೇನೆ ಅಂತೇಳಿ ವಾಕ್ಯ ಹೇಳುತ್ತದೆ. ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್, ರಾಜವಂಶಸ್ಥರಾದ ಯಾಜಕನಾಗಿದ್ದಾನೆ. ಹಲ್ಲೆಲೂಯಾ. ಓಲ್ಡ್ ಟೆಸ್ಟ್ಮೆಂಟ್ ನಾವು ಓದುವುದಾದರೆ, ಒಂದು ದೇವರು ಕುಲವನ್ನು ಸಪರೇಟ್ ಮಾಡಿದ್ರು ಯಾಜಕರಿಗೋಸ್ಕರ. ಒಂದು ವೇಳೆ ನಿಮಗೆ ಯಾಕೋಬನ 12 ಮಕ್ಕಳ ಬಗ್ಗೆ ಗೊತ್ತಿರುವುದಾದರೆ, 12 ಮಕ್ಕಳಲ್ಲಿ ಒಂದು ಮಗನ ಗೋತ್ರ, ಅಂದರೆ ಆತನ ಜನ್ರೇಷನ್ ಏನಿದೆ,
ಆತನನ್ನು ಲೇವಿಯ ಜನ್ರೇಷನ್ ಅಂತ ಹೇಳ್ತೇವೆ ನಾವು. ಆ ಒಂದು ಜನ್ರೇಷನ್ ಓನ್ಲಿ ದೇವರ ಸೇವೆ ಮಾಡೋದಕ್ಕಾಗಿ ದೇವರು ಓಲ್ಡ್ ಟೆಸ್ಟ್ಮೆಂಟಲ್ಲಿ ಆರಿಸಿದ್ರು. ಲೇವಿಯ ಜನ್ರೇಷನ್ ಮಾತ್ರ ಓಲ್ಡ್ ಟೆಸ್ಟ್ಮೆಂಟಲ್ಲಿ ದೇವರ ಸೇವೆ ಮಾಡಲಿಕ್ಕೆ ಆಗ್ತಾ ಇತ್ತು. ಬೇರೆ ಉಳಿದ 11 ಟ್ರೈಬ್ಸ್ 11 ಕುಲಗಳು ಆತನ ಸೇವೆಯನ್ನು ಮಾಡೋದಕ್ಕೆ ಅವರಿಗೆ ಆಗ್ತಾ ಇರಲಿಲ್ಲ, ಮಾಡಲಿಕ್ಕಿಲ್ಲ. ಯಾಕಂದರೆ ದೇವರು ಪ್ರತ್ಯೇಕಿಸಿದ್ದು. ಆದರೆ ನ್ಯೂ ಟೆಸ್ಟ್ಮೆಂಟಲ್ಲಿ ಸಂತೋಷದ ವಿಷಯ, ಎಲ್ಲರೂ ಎಷ್ಟು ಜನ ಯೇಸು ಕ್ರಿಸ್ತನನ್ನು ಆರಾಧಿಸ್ತಾರೆ ಎಲ್ಲರೂ ಆತನ ರಾಜ ವಂಶಸ್ಥರಾದ ಯಾಜಕರಾಗಿದ್ದಾರೆ. ನಾನಲ್ಲೇ ಹೇಳ್ತಾ ಇರೋದು, ದೇವರ ವಾಕ್ಯ ಹೇಳ್ತಾ ಇದೆ. 1 ಪೇತ್ರ 2:9 ಓದುವುದಾದರೆ ವಾಕ್ಯ ಹೇಳ್ತದೆ, ನಾನು ರಾಜ ವಂಶಸ್ಥನಾದ ಯಾಜಕನಾಗಿದ್ದೇನೆ. ಹಾಲೆಲೂಯ. ಎಲ್ಲರೂ ಯಾರು ಯಾಜಕರು ಸಪ್ರೇಟ್ ಅಂತೇಳಿ ಯಾಜಕ ವರ್ಗ ನ್ಯೂ ಟೆಸ್ಟ್ಮೆಂಟಲ್ಲಿ ಇಲ್ಲ. ಎಲ್ಲರೂ ಯಾರು ಕ್ರಿಸ್ತನನ್ನು ಆರಾಧಿಸ್ತಾರೆ, ಕ್ರಿಸ್ತನಲ್ಲಿ ದೇವರನ್ನು ಆರಾಧಿಸ್ತಾರೆ, ಅವರು ರಾಜವಂಶಸ್ಥರ ಯಾಜಕರಾಗಿದ್ದಾರೆ. ಒಂದು ವೇಳೆ ನಾನು ಥಿಂಕ್ ಮಾಡ್ತೇನೆ, ನಿಮಗೆ ಈ ವಿಷಯ ಗೊತ್ತಿದ್ದರೆ ದೇವರಿಗೆ ಸ್ತೋತ್ರ ಮಾಡಿ, ಗೊತ್ತಿಲ್ಲ ಇದ್ರೆ ಇವತ್ತು ಗೊತ್ತಾಯಿತು ಅದಕ್ಕೂ ಸ್ತೋತ್ರ ಮಾಡಿ. ಯಾಕೆಂದರೆ ನಮ್ಮ ದೇವರು ಜೀವ ಸ್ವರೂಪನ ದೇವರಾಗಿದ್ದಾನೆ. ಹಲ್ಲೆಲೂಯ. ನಾನು ಮೀಸಲಾದ ಜನವಾಗಿದ್ದೇನೆ. ಹಲ್ಲೆಲೂಯ. ದೇವರು ಆರಿಸಿದ ಆತನ ಮೀಸಲಾದ ಜನವನ್ನು ನಾನಾಗಿದ್ದೇನೆ. ಅದೇ ರೀತಿ ನಾನು ದೇವರ ಸ್ವಕೀಯ ಪ್ರಜೆಯಾಗಿದ್ದೇನೆ. ಸ್ವಕೀಯ ಅಂತೇಳಿ ಹತ್ತಿರದವನು, ತುಂಬ ಹತ್ತಿರದವನು, ಆತನ ಎದೆಯಲ್ಲಿರುವಂತನಂತ ಹೇಳ್ಬೋದು. ಅಷ್ಟೊಂದು ಹತ್ತಿರದ ರಿಲೇಷನಲ್ಲಿ ನಾನಿದ್ದೇನೆ. ನಾನು ದೇವರ ಸ್ವಕೀಯ ಪ್ರಜೆಯಾಗಿದ್ದೇನೆ. ಮತ್ತು ನೆಕ್ಸ್ಟ್ 34ನೇ ಪಾಯಿಂಟ್, ನಾನು ದೇವ ಜನವಾಗಿದ್ದೇನೆ ಯೇಸು ಕ್ರಿಸ್ತನಲ್ಲಿ. ಅಂದರೆ ಏನು ಹೇಳ್ತೇವೆ ಇಂಗ್ಲೀಷಲ್ಲಿ, ನೀವು ಹೇಳ್ತೀರಲ್ಲ ಸೇಂಟ್ ಅಂತೇಳಿ, ವಾಕ್ಯ ಹೇಳ್ತದೆ ನನ್ನನ್ನು ನಿನ್ನನ್ನು ನಾವು ಸೇಂಟ್ಸ್ ಆಗಿದ್ದೇವೆ. ನಾವು ದೇವರ ಸೇಂಟ್. ಅಂದರೆ ಈ ಲೋಕದಲ್ಲಿ ಯಾರು ಜೀವಿಸಿರ್ತಾರೋ ಬಾಡಿಯಲ್ಲಿ, ಯಾಕೆ ಆತನನ್ನು ಆರಾಧಿಸುವುದಕ್ಕಾಗಿ ಮತ್ತು ಆತನ ವಾಕ್ಯವನ್ನು ಪ್ರಸರಿಸುವುದಕ್ಕಾಗಿ ಅವರು ಸೇಂಟ್ಸ್ ಆಗಿದ್ದಾರೆ. ಸತ್ತ ಮನುಷ್ಯರು ಸೇಂಟ್ಸ್ ಅಲ್ಲ. ಒಮ್ಮೆ ಒಬ್ಬ ಮನುಷ್ಯನು ಈ ಲೋಕವನ್ನು ಬಿಟ್ಟು ಹೋದನಂತ ಹೇಳಿದರೆ ಆತನ ರಿಲೇಷನ್, ಆತನ ಕನೆಕ್ಷನ್ ಎಲ್ಲ ಕಟ್ಟು. ಯಾಕಂದರೆ ಈ ಲೋಕದಲ್ಲಿ ದೇವರ ವಾಕ್ಯವೂ ಇದೆ, ಈ ಲೋಕದಲ್ಲಿ ಪವಿತ್ರ ಆತ್ಮನಿದ್ದಾನೆ, ಆತನ ಆತ್ಮನು ನಮ್ಮಲ್ಲಿ ವಾಸಿಸ್ತಾನೆ, ಆತನ ಆತ್ಮನನ್ನು ಕೊಟ್ಟಿದ್ದಾನೆ, ಆತನು ಡೈರೆಕ್ಟಾಗಿ ನಮ್ಮ ಹತ್ರ ಮಾತಾಡ್ತಾನೆ. ಯಾಕಂದರೆ ಇಷ್ಟೊಂದು ಪಾಯಿಂಟ್ ನಾವು ನೋಡಿದ್ದೀವಲ್ಲ, ನಮಗೆ ದೇವರು ಯಾವ ಅರ್ಹತೆಯನ್ನು ಕೊಟ್ಟಿದ್ದಾರೆ ಅಂತೇಳಿ. ಅದಕ್ಕೆ ಎಫೆಸರಿಗೆ ಬರೆದ ಪತ್ರಿಕೆ 1:1 ನೋಡಿರಿ, ನೀವು ಕೇಳುತ್ತೀರೋ, ನೀವು ಒಂದು ಯೇಸು ಕ್ರಿಸ್ತನ ನಂಬಿಕೆ ಇಡುವುದಾದರೆ ನೀವು ಕೂಡ ಯು ಆರ್ ಆಲ್ಸೋ ಎ ಸೇಂಟ್, ನೀವು ಕೂಡ ದೇವ ಜನರಾಗಿದ್ದಾರೆ. ಸೇಂಟ್ ಅಂದರೆ ಕನ್ನಡದಲ್ಲಿ ದೇವ ಜನರಿಗೆ ನಾವು ಹೇಳ್ತೇವೆ. ನಾನು ದೇವ ಜನನಾಗಿದ್ದೇನೆ, ನಾನು ಸೇಂಟ್ ಆಗಿದ್ದೇನೆ. ನಾನೊಂದು ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು, ಕ್ರಿಸ್ತನಲ್ಲಿ ನಾನು ಐ ಆಮ್ ಎ ಸೇಂಟ್ ಅಂತೇಳಿ. ಎಷ್ಟೊಂದು ಒಳ್ಳೆಯ ವಿಷಯವಾಗಿದೆ ನೋಡಿ. ಅದಕ್ಕೋಸ್ಕರ ಸತ್ತ ಮನುಷ್ಯರ ಮೇಲೆ ನಂಬಿಕೆಯನ್ನು ಇಡಬೇಡಿ. ವಾಕ್ಯ ಹೇಳ್ತದೆ, ಒಬ್ಬ ಮನುಷ್ಯ ಈ ಲೋಕದಲ್ಲಿ ಸತ್ತನಂತ ಹೇಳಿದರೆ ಆತನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಓದವು. ಆತನ ಮೇಲೆ ಭರವಸೆ ಇಟ್ಟದ್ದು ಎಲ್ಲ ಫಿನಿಶ್ ಆಯಿತು. ಆ್ಯಂಡ್ ಯಾವ ದಿನ ಪ್ರಾಣ ಹೋಗ್ತದೋ, ಆತ್ಮ ಹೊರಟು ಹೋಗ್ತದೋ ಅವನ ದೇಹದಿಂದ, ಆತನ ಎಲ್ಲ ಸಂಕಲ್ಪಗಳು ಅವತ್ತೇ ಈ ಲೋಕದಲ್ಲಿ ಮುಗಿದವು. ಆತನ ಬಾಡಿಯನ್ನು ನಾವು ಕೆಲವರು ಹೋಗಿ ಬರಿ ಮಾಡ್ತಾರೆ, ಕೆಲವರು ಅದನ್ನು ಹೊತ್ತಿಸ್ತಾರೆ, ಮತ್ತು ಕೆಲವರು ಸ್ವಲ್ಪ ದಿನ ಇಡ್ತಾರೆ, ಮತ್ತು ಅದಕ್ಕೆ ಆ ಬಾಡಿಗೆ ಒಂದು ದೊಡ್ಡ ಗೋರಿ ಕಟ್ತಾರೆ. ಎಲ್ಲ ವೇಸ್ಟ್ ಅಂತ ಹೇಳ್ತದೆ ವಾಕ್ಯ. ಯಾಕೆಂದರೆ ನಿಜವಾದ ಮನುಷ್ಯನಿದ್ದಾನೆ ಆತನು ದೇವರ ಹತ್ರ ಹಿಂದೆ ಹೋದನು. ಆತನ ದೇವರ ಹತ್ತಿರ ಹೋಗ್ತಾನ, ಎಲ್ಲಿ ಹೋಗ್ತಾನ, ಅದನ್ನು ನಮಗೆ ವಾಕ್ಯದಲ್ಲಿ ನಾವು ಧ್ಯಾನಿಸಿದ್ರೆ ಗೊತ್ತಾಗ್ತದೆ. ಸೊ ಅದಕ್ಕೆ ಜೀವದಿಂದಿರುವಾಗ ನಾನು ಮತ್ತು ನೀವು ದೇವರ ಸೇಂಟ್ ಆಗಿದ್ದೇವೆ. ವಿ ಆರ್ ದಿ ಸೇಂಟ್, ನಾಟ್ ಡೈಡ್ ಪೀಪಲ್. ನಾನು ಪುನಃ ಈ ವಾಕ್ಯವನ್ನು ಹೊತ್ತಿ ಹೇಳ್ತೇನೆ. ಯಾಕಂದರೆ ಇವತ್ತು ನಂಬಿಕೆಯು ದೇವರಲ್ಲಿ ನಂಬಿಕೆ ತುಂಬ ಜನರದ್ದು ಕಮ್ಮಿ ಆಗಿದೆ, ಸತ್ತ ಮನುಷ್ಯರ ಮೇಲೆ ನಂಬಿಕೆಯು ಜಾಸ್ತಿ ಆಗಿದೆ. ಅದಕ್ಕೋಸ್ಕರವಾಗಿ ದೇವರಿಗೆ ಸಿಗುವಂಥ ಆ ಘನ ಮಾನ ಮಹಿಮೆಯು ಆ ಸತ್ತ ಮನುಷ್ಯರಿಗೆ ದೇವರು ಕೊಡ್ತಾ ಇದ್ದಾರೆ. ನಾನು ಕೆಲಸ ಮಾಡಿದರೆ, ಒಂದು ವೇಳೆ ನನ್ನನ್ನು ದೇವರು ಯೂಸ್ ಮಾಡಿದರೆ ಹೇಗೆ ಮಾಡೋದು? ಆತನು ಸಿಂಪಲ್, ಆತನ ಆತ್ಮನು ನನ್ನಲ್ಲಿ ವಾಸ ಮಾಡುತ್ತಾನೆ. ಆತನು ನನ್ನಲ್ಲಿದ್ದು, ನಿನ್ನೆ ನಾವು ನೋಡಿದೆವು 2 ಕೊರಿಂಥಿಯರ್ 6:16 ವಾಕ್ಯ ಏನು ಹೇಳ್ತಾರೆ? ದೇವರು ಹೇಳ್ತಾರೆ, ನಾನು ಅವರಿಗೆ ದೇವರಾಗಿರುವೆನು, ನಾನು ಅವರ ಒಳಗೆ ವಾಸ ಮಾಡುವೆನು, ನಾನು ಅವರಲ್ಲಿ ತಿರುಗಾಡುತ್ತಿರುವೆ, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಸ್ವಕೀಯ ಪ್ರಜೆಯಾಗಿರುವುದು, ಅವರು ನನ್ನ ಜನವಾಗಿರುವರು, ಅವರು ಎಲ್ಲಿ ಹೋದರೂ ಕೂಡ ನಾನು ಅವ್ರ ಜೊತೆ ಹೋಗ್ತೇನೆ ಅಂತೇಳಿ. ಅಂದರೆ ನಾವು ಎಲ್ಲಿ ಓದಿ ಏನು ಮಾಡಿದರೂ ಕೂಡ ನಾವಲ್ಲ ಅದು ಮಾಡುವುದು, ದೇವರು ನಮ್ಮಲ್ಲಿದ್ದು ಮಾಡುವುದು. ಸೊ ಎಲ್ಲ ಘನಮಾನ ಮಹಿಮೆ ಹೊಂದುವುದಕ್ಕೆ ಆತನೊಬ್ಬನೇ ಯೋಗ್ಯನು, ಮನುಷ್ಯ ಅಲ್ಲ. ಬಟ್ ಒಂದು ಖುಷಿ ಇದೆ ನಮಗೆ, ಒಂದು ಸಂತೋಷದ ವಿಷಯ ಏನೆಂದರೆ, ನೀವು ಒಂದು ವೇಳೆ 2 ತಿಮೋತಿ 4:16-17 ವಾಕ್ಯವನ್ನು ಓದುವುದಾದರೆ ಪೌಲನು ಹೇಳ್ತಾನೆ ಅಲ್ಲಿ, ನಾನು ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ಸೇವೆಯನ್ನು ನಾನು ಪೂರೈಸಿದ್ದೇನೆ. ನನ್ನ ಮುಕ್ಕುಟವು ಅಂದರೆ ದೇವರು ನನಗೆ ಕೊಡುವ ಮುಕ್ಕುಟ, ಥ್ರೋನ್ ಏನಿದೆ
ಆ ದಿನದಲ್ಲಿ ಆತನು ಪ್ರತ್ಯಕ್ಷನಾಗಿ ಬರುವಾಗ ಆ ದಿನದಲ್ಲಿ ನನಗೆ ಕೊಡುವನಂತ ಹೇಳ್ತಾನೆ. ಅಂದರೆ ದೇವರು ಎಲ್ಲರಿಗೂ ಒಂದು ಥ್ರೋನನ್ನು ಇಟ್ಟಿದ್ದಾನೆ. ಯಾರು ಆತನ ಸೇವೆ ಮಾಡ್ತಾರೋ, ಯಾರು ಆತನನ್ನು ಆತ್ಮದಿಂದ ಆರಾಧಿಸ್ತಾರೋ, ಯಾರು ಕ್ರಿಸ್ತನನ್ನು ಎಕ್ಸೆಪ್ಟ್ ಮಾಡ್ತಾರೋ, ಯಾರು ಕ್ರಿಸ್ತನಲ್ಲಿ ದೇವರನ್ನು ಆರಾಧಿಸ್ತಾರೋ ಅವರಿಗಾಗಿ ಒಂದು ಥ್ರೋನನ್ನು ದೇವರು ಇಟ್ಟಿದ್ದಾರೆ. ಆ ಮುಕುಟವನ್ನು, ವಾಕ್ಯ ಹೇಳ್ತದೆ, ಆ ಮುಕುಟವನ್ನು ಆ ದಿನದಲ್ಲಿ ಕ್ರಿಸ್ತನು ನನಗೆ ಕೊಡುವನಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ದೇವರ ಜನರಾಗಿದೆ. ವಿ ಆರ್ ದಿ ಸೇಂಟ್ಸ್. ಯಾರು ಜೀವದಿಂದ ಇದ್ದಾರೆ ಈ ಲೋಕದಲ್ಲಿ, ಅವರು ಯಾರು ಕ್ರಿಸ್ತನಲ್ಲಿದ್ದಾರೆ, ಯಾರು ಕ್ರಿಸ್ತನಲ್ಲಿ ದೇವರನ್ನು ಆರಾಧಿಸ್ತಾರೆ, ಯಾರು ಕ್ರಿಸ್ತನಲ್ಲಿ ದೇವರ ಸೇವೆಯನ್ನು ಮಾಡ್ತಾರೆ, ದೇ ಆರ್ ದಿ ಸೇಂಟ್ಸ್. ನಾನು ಇದನ್ನು ಒತ್ತಿ ಒತ್ತಿ ಹೇಳ್ತೇನೆ, ಯಾಕೆಂದರೆ ಈ ವಾಕ್ಯದ ಗೂಢಾರ್ಥವು ಯಾವಾಗ ನಿಮಗೆ ಅರ್ಥ ಆಗ್ತದೋ ಆ ಟೈಮಲ್ಲಿ ಅಂಧಕಾರ ಹೊರಗೆ ಹೋಗ್ತದೆ. ಅಂಧಕಾರ ಯಾವಾಗ ಒಳಗೆ ಹೋಗ್ತದೆ, ದೇವರ ವಾಕ್ಯ ಒಳಗೆ ಹೋಗುತ್ತದೆ. ಅಂಧಕಾರ ಹೊರಗೆ ಹೋಗ್ತದೆ, ದೇವರ ವಾಕ್ಯ ಒಳಗೆ ಬರ್ತದೆ, ಸತ್ಯವು ಕಾರ್ಯ ಮಾಡ್ತದೆ. ಆ ಟೈಮಲ್ಲಿ ಬೆಳಕು ಬರ್ತದೆ ಜೀವಿತಕ್ಕೆ. ಓಕೆ, ಪ್ರೈಸ್ ಗಾಡ್. ಅದೇ ರೀತಿ 35ನೇ ಪಾಯಿಂಟ್, ಕ್ರಿಸ್ತನಲ್ಲಿ ನನ್ನ ಪಾಪಗಳು ಪರಿಹಾರವಾಗಿದೆ, ನನಗೆ ಬಿಡುಗಡೆಯಾಗಿದೆ. ಈ ಪಾಯಿಂಟ್ ಫಸ್ಟ್ ಪಾಯಿಂಟ್ ಆ್ಯಕ್ಚುಲಿ. ಯಾಕೆಂದರೆ ನಾನು ಕ್ರಿಸ್ತನಲ್ಲಿ ಪಾಪ ಕ್ಷಮಾಪಣೆಯನ್ನು ಹೊಂದಿದವನಾಗಿದ್ದೇನೆ. ನಾವು ನೋಡಿದೆವು ಕೊಲೋಸ್ಯ 3:14 ಮತ್ತು ಇಲ್ಲಿ ಕೂಡ ಕೊಲೋಸ್ಯ 1:14 ಕೂಡ ಸೇಮ್ ವಾಕ್ಯ ಹೇಳ್ತದೆ. ಅಲ್ಲಿ ವಾಕ್ಯ ಹೇಳ್ತದೆ, ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಅಂತೇಳಿ ವಾಕ್ಯ ಹೇಳ್ತದೆ. ಅಂದರೆ ನನ್ನ ಎಷ್ಟು ಪಾಪ ಇತ್ತೋ ಎಲ್ಲ ಪಾಪಗಳು ನನಗೆ ಪರಿಹಾರವಾಗಿದೆ, ಮತ್ತು ನನಗೆ ಆ ಕುಮಾರನಲ್ಲಿ ಕ್ರಿಸ್ತನಲ್ಲಿ ನನಗೆ ಕ್ರಿಸ್ತನ ಮುಖಾಂತರ ನನಗೆ ಬಿಡುಗಡೆಯು ಸಿಕ್ಕಿದೆ. ಸೊ ಲಾಸ್ಟ್ ಪಾಯಿಂಟ್, ನಾನು ಕ್ರಿಸ್ತನಲ್ಲಿ ಪರಿಪೂರ್ಣನಾಗಿದ್ದೇನೆ. ಹಲ್ಲೆಲೂಯಾ. ಐ ಆಮ್ ಕಂಪ್ಲೀಟ್ ಇನ್ ಕ್ರೈಸ್ಟ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕೊಲೋಸ್ಯ 2:10 ಓದಿ. ಕೊಲೋಸ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯ ಓದಿ. ನಾನು ಕ್ರಿಸ್ತನಲ್ಲಿ ಸಂಪೂರ್ಣನಾಗಿದ್ದೇನೆ. ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತಾ ಉಂಟು. 9:10 ವಾಕ್ಯ ಹೇಳ್ತದೆ, ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. ಅಂದರೆ ಕ್ರಿಸ್ತನಲ್ಲಿ ಏನು ದೇವರ ಕಂಪ್ಲೀಟ್ನೆಸ್ ಇದೆ, ದೇವರ ಒಳ್ಳೆತನವಿದೆ, ದೇವರ ಎಲ್ಲ ವಿಷಯಗಳಿವೆ, ಅವು ಎಲ್ಲವೂ ಯೇಸು ಕ್ರಿಸ್ತನಲ್ಲಿ ಅವತರಿಸಿ ವಾಸ ಮಾಡುತ್ತದೆ. ಅಂದರೆ ಆತನ ದೇಹದಲ್ಲಿ, ಆತನ ಯಾವಾಗಲೂ ದೇಹದಲ್ಲಿದ್ದಾನೋ ಅದರಲ್ಲಿ ಅವತರಿಸಿ ವಾಸ ಮಾಡ್ತಾ ಇದ್ದು, ಮತ್ತು ನೀವು ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ಆಮೇಲೆ ಯಾವಾಗ ನಾವು ಕ್ರಿಸ್ತನಲ್ಲಿ ಇರ್ತೇವೆ, ವಿ ಆರ್ ಕಂಪ್ಲೀಟ್ ಇನ್ ಕ್ರೈಸ್ಟ್. ಇಂಗ್ಲೀಷಲ್ಲಿ ಇರ್ತದೆ ವಾಕ್ಯ, ವಿ ಆರ್ ಕಂಪ್ಲೀಟ್. ಕಂಪ್ಲೀಟ್ ಅಂತ ಹೇಳಿದರೆ ಆ ಕಂಪ್ಲೀಟ್ನ ನಂತರ ಬೇರೆ ವರ್ಡ್ ಇಲ್ಲ ಈ ಲೋಕದಲ್ಲಿ. ಕಂಪ್ಲೀಟ್ ಅಂತ ಹೇಳಿದರೆ ಆಯಿತು, ಕಂಪ್ಲೀಟ್, ಬೇರೆ ವರ್ಡೇ ಇಲ್ಲ. ಸೊ ವಾಕ್ಯ ಹೇಳ್ತದೆ, ನಾನು ಕ್ರಿಸ್ತನಲ್ಲಿ ಸಂಪೂರ್ಣನಾಗಿದ್ದೇನೆ. ನೀವು ಕ್ರಿಸ್ತನನ್ನು ಅಂಗೀಕರಿಸಿ, ನೀವು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದಾದರೆ ನೀವು ಕೂಡ ಇದೇ ಭಾಗ್ಯವನ್ನು ಹೊಂದಿದ್ದೀರಾ. ಇರಲಿ, ನಾವು ಈ ಬಾಡಿಯಲ್ಲಿ ಇರ್ಬೋದು, ನಾರ್ಮಲ್ ಜನರಿಗೆ ನಾವು ನಾರ್ಮಲ್ ಮನುಷ್ಯನಾಗಿ ಜನರಿಗೆ ಕಾಣ್ಬೋದು. ಆದರೆ ದೇವರು ನಮ್ಮನ್ನು ನೋಡುವಾಗ, ನಾನು ಆ ಒಂದು ಪಾಯಿಂಟನ್ನು ಅಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ. ಆತನು ಏನು ಮಾಡಿದ್ದಾನೆ, ಆತನು ದೇವರು ಕ್ರಿಸ್ತನೊಂದಿಗೆ ನಮ್ಮನ್ನು ದೇವರಲ್ಲಿ ಮರೆ ಮಾಡಿದ್ದಾನೆ. ಅದೇ ಇಲ್ಲಿ ವಾಕ್ಯ ಹೇಳ್ತದೆ, ನಾನು ಕ್ರಿಸ್ತನಲ್ಲಿ ಸಂಪೂರ್ಣನಾಗಿದ್ದೇನೆ. ಯಾಕಂದರೆ ನನ್ನ ಮೇಲೆ ದೋಷಾರೋಪಣೆ ಮಾಡಿದಂಥ ನನ್ನ ಎಲ್ಲ ಆ ಅಪರಾಧಗಳನ್ನು ದೇವರು ಕ್ಷಮಿಸಿದ ಮಾತ್ರ ಅಲ್ಲ, ಆ ಪತ್ರವನ್ನು ಕೆಡಿಸಿ ಕ್ರೂಜೆಗೆ ಜಡಿದು ಇಲ್ಲದಂತಾಗಿ ಮಾಡಿದ್ದಾನೆ. ಅಂಥ ದೇವರು ನಮ್ಮ ದೇವರಾಗಿದ್ದಾನೆ. ಯಾಕೆಂದರೆ ಆತನೇ ಎಲ್ಲ ಕಾರ್ಯಗಳನ್ನು ಮುಗಿಸಿ ಆತನು ನಮ್ಮನ್ನು ಕರೆದಿದ್ದಾನೆ, ಬನ್ನಿ ನನ್ನನ್ನು ಆರಾಧಿಸಿ ಅಂತೇಳಿ. ಕ್ರೂಜೆಯ ಮೇಲೆ ಇರುವಾಗ ನೀವು ಕೇಳಿರ್ಬೋದು, ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿರುವಾಗ ಕೊನೆಗೆ ಹೇಳ್ತಾನೆ, ಇಟ್ ಈಸ್ ಫಿನಿಶ್ಡ್ ಅಂತೇಳಿ. ಅಂದರೆ ಸಂಪಾದನೆ, ಕೊಂಕಣಿಯಲ್ಲಿ ಇರ್ತಾರೆ ಸಂಪಾದನೆ, ಇಟ್ ಈಸ್ ಫಿನಿಶ್ಡ್ ಅಂತ ಹೇಳಿದ್ರ ಮೇಲೆ ಅಂದರೆ ಏನೆಲ್ಲ ಇತ್ತು, ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಏನೆಲ್ಲ ದೇವರ ಕೋಪವಿತ್ತು, ಎಲ್ಲವನ್ನು ಆತನ ಮೇಲೆ ಹಾಕಿ ಆತನ ದೇಹವನ್ನು ಸಮರ್ಪಿಸಿದಾಗ, ಕೊನೆಗೆ ತನ್ನ ಪ್ರಾಣವನ್ನು ಈ ಲೋಕದಲ್ಲಿ ಅರ್ಪಿಸುವಾಗ, ಹಿಂದಕ್ಕೆ ಕೊಡುವಾಗ ಹೇಳ್ತಾನೆ, ಇಟ್ ಈಸ್ ಫಿನಿಶ್ಡ್. ಆಯಿತು, ಕಂಪ್ಲೀಟ್ ಆಯಿತು, ಇನ್ನು ಏನು ಇಲ್ಲ ಕಂಪ್ಲೀಟ್ ಮಾಡಿ, ಎಲ್ಲ ಕಂಪ್ಲೀಟ್ ಆಯಿತು ಅಂತ ಹೇಳ್ತಾರೆ ಯೇಸು ಕ್ರಿಸ್ತನು. ಮತ್ತೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗ್ತಾನೆ. ಆಮೇಲೆ ಬರ್ತಾರೆ ಯೇಸು ಕ್ರಿಸ್ತನು, ತನ್ನ ಶಿಷ್ಯಂದಿರನ್ನು ಪುನಃ ಒಟ್ಟುಗೂಡಿಸ್ತಾರೆ. ಹೇಳ್ತಾರೆ, ನನ್ನ ಹಿಂದೆ ಬನ್ನಿ, ನನ್ನನ್ನು ಫಾಲೋ ಮಾಡಿ ಅಂತೇಳಿ. ಅಂದರೆ ಎಲ್ಲ ವರ್ಕನ್ನು ಕಂಪ್ಲೀಟ್ ಮಾಡಿ ಮತ್ತೆ ಯೇಸು ಕ್ರಿಸ್ತನು ಬಂದು ಹೇಳ್ತಾರೆ, ನನ್ನನ್ನು ಫಾಲೋ ಮಾಡಿ ಅಂತೇಳಿ. ಅಂದರೆ ದೇವರು ಎಲ್ಲ ಕಾರ್ಯವನ್ನು ಮುಗಿಸಿ ಮಾಡಿ ನಮ್ಮನ್ನು ಸಂಪೂರ್ಣನಾದ ಆತನನ್ನು ಫಾಲೋ ಮಾಡಲಿಕ್ಕೆ ಕರೆದಿದ್ದಾರೆ. ಅದಕ್ಕೆ ಹೇಳ್ತಾರೆ ಕೊಲೋಸ್ಯನ
2:10 ನಾವು ಓದಿದೆವು. ದೇವರು ಹೇಳ್ತಾರೆ ನಮ್ಮನ್ನು, ಐ ಆಮ್ ಕಂಪ್ಲೀಟ್ ಇನ್ ಕ್ರೈಸ್ಟ್, ನಾನು ಕ್ರಿಸ್ತನಲ್ಲಿ ಪರಿಪೂರ್ಣನಾಗಿದ್ದೇನೆ. ಹಾಲೆಲೂಯಾ, ಪ್ರೈಸ್ ಯು ಗಾಡ್, ಥ್ಯಾಂಕ್ ಯು ಜೀಸಸ್. ನಾವು ರಫ್ಲಿ 36 ಪಾಯಿಂಟ್ಸ್ ನಾನು ನಿಮಗೆ ಶೇರ್ ಮಾಡಿದೆ ವಾಕ್ಯದ ಮುಖಾಂತರ. ನೀವು ಈ ವಿಡಿಯೋದಲ್ಲಿ ನೋಡೋದಾದರೆ ನೀವು ವಾಕ್ಯವನ್ನು ನೋಟ್ ಡೌನ್ ಮಾಡಿ. ಟೈಮ್ ತುಂಬ ಹೋಯಿತು, ಇವಾಗ 45 ಮಿನಿಟ್ಸ್ ಆಯಿತು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಇದನ್ನು ಸ್ಟಾಪ್ ಮಾಡ್ತೇನೆ. 36 ಪಾಯಿಂಟ್ಸ್ ನಾನೇನು ವಾಕ್ಯದಿಂದ ಹುಡುಕಿ ನಿಮಗೆ ನಾನಿಲ್ಲಿ ಶೇರ್ ಮಾಡಿದ್ದೇನೆ. ಇನ್ನೂ ಹೆಚ್ಚಿನ ಪದವಿ ಉಂಟು ನಮಗೆ ಇದರಲ್ಲಿ. ಇನ್ನೂ ನಾವು ಹುಡುಕೋದಾದರೆ ಇನ್ನೂ ನಮಗೆ ಸಿಗ್ತದೆ. ಯಾಕಂದರೆ ದೇವರು ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ನಮಗೊಂದು ಒಳ್ಳೆಯದನ್ನು ಮಾಡಿದ್ದಾರೆ ದೇವರು. ಸೊ ಅದಕ್ಕೋಸ್ಕರ ಪ್ರಿಯರೇ, ಜೀವ ಸ್ವರೂಪಣದ ದೇವರನ್ನು ಆರಾಧಿಸಿ. ಯೇಸು ಕ್ರಿಸ್ತನೆಂಬ ನಾಮವನ್ನು ಆತನು ಕೊಟ್ಟಿದ್ದೇನೆ. ನಾನು ನೆಕ್ಸ್ಟ್ ನನ್ನ ವಿಡಿಯೋಲ್ಲಿ ನಿಮಗೆ ಶೇರ್ ಮಾಡ್ತೇನೆ ಯೇಸು ಕ್ರಿಸ್ತನ ನಾಮ ಯಾಕೆ ಅಂತೇಳಿ. ಸೊ ಅದರಲ್ಲಿ ಆ ಭಾಗದಲ್ಲಿ ನನಗೆ ಕ್ಲಿಯರ್ ಆಗಿ ಅದರದ್ದು ಪಿಕ್ಚರ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ನಾನು ಪ್ರೇಯರ್ ಮಾಡ್ತಾ ಇದ್ದೇನೆ, ದೇವರು ನನ್ನನ್ನು ಲೀಡ್ ಮಾಡೋದಾದರೆ ನಾನು ಖಂಡಿತವಾಗಲಿ ಶೇರ್ ಮಾಡ್ತೇನೆ. ಸೊ ಅದಕ್ಕೋಸ್ಕರ ದೇವರನ್ನು ಆರಾಧಿಸಿರಿ, ಆತ್ಮ ಸ್ವರೂಪಣದ ದೇವರನ್ನು ಆರಾಧಿಸಿರಿ. ಯೇಸು ಕ್ರಿಸ್ತನಲ್ಲಿ ಆತನ ಆತ್ಮನು ನಮಗೆ ಕೊಟ್ಟಿದ್ದಾನೆ, ಆತನು ಪರಿಶುದ್ಧ ಆತ್ಮನು ನಮ್ಮಲ್ಲಿದ್ದಾನೆ. ಎಲ್ಲ ಜಾಗದಲ್ಲಿ ಆತನಿದ್ದಾನೆ. ಆತನನ್ನು ಆರಾಧಿಸಲಿಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ ದೇವರು ಹೇಗೆ ಜೀವಿತದಲ್ಲಿ ಕಾರ್ಯ ಮಾಡ್ತಾನಂತೇಳಿ. ಎಷ್ಟೊಂದು ಸ್ಥಾನಗಳನ್ನು ನಮಗೆ ಕೊಟ್ಟಿದ್ದಾರೆ. ಒಬ್ಬ ಮಗನಿಗೆ ಒಂದು ಎಕ್ಸಾಂಪಲ್ ನಾವು ಥಿಂಕ್ ಮಾಡುವ, ನಮ್ಮ ಲೋಕದ ರೀತಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋದಾದರೆ, ಒಬ್ಬ ರಾಜನಿಗೆ 10 ಜನ ಮಕ್ಕಳಿದ್ದರೆ ಅವರಿಗೆ ಗೊತ್ತಿರ್ತದೆ. 10 ಜನ ಇದ್ದರೂ ಕೂಡ ಅವರ ಪವರ್ ಏನಂತೇಳಿ ಅವರಿಗೆ ಗೊತ್ತಿರ್ತದೆ. ಯಾಕಂದರೆ ನಾನು ಆ ರಾಜನ ಮಗನಾಗಿದ್ದೇನೆ, ನಾನು ಬಾಧ್ಯಸ್ಥನಾಗಿದ್ದಾನೆ ಅಂತೇಳಿ ಅವನು ಗರ್ವದಿಂದ ಲೋಕದಲ್ಲೆಲ್ಲ ಹೇಳಿ ತಿರುಗಾಡ್ತಾನೆ. ನಾರ್ಮಲ್ ಮನುಷ್ಯರಿಗೆ ನನ್ನ ಮಗ ಏನಿದ್ದಾನೆ ಅವನಿಗೆ ಕಾನ್ಫಿಡೆಂಟ್ ಆಗಿ ಗೊತ್ತಿತ್ತು, ನನ್ನ ತಂದೆಗೆ ನಾನು ಮಗನಾಗಿದ್ದೇನೆ, ನನ್ನ ತಂದೆದೇನಿದ್ದರೂ ಕೂಡ ಆತನದಂತೇಳಿ. ಅಂದರೆ ಯಾವಾಗ ನಮ್ಮ ಪೊಸಿಷನ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ತೇವೆ ನಮ್ಮ ಲೈಫಲ್ಲಿ, ದೇವರಲ್ಲಿ ಕ್ರಿಸ್ತನು ನಮಗೆ ಯಾವ ಪೊಸಿಷನ್ ಇಟ್ಟಿದ್ದಾನೆ ಮತ್ತು ದೇವರಲ್ಲಿ ನಾವು ಏನಾಗಿದ್ದೇವೆ ಎಂಬುವಂಥ ಒಂದು ಆ ಸತ್ಯವನ್ನು ನಾವು ಯಾವಾಗ ಫೈಂಡ್ ಔಟ್ ಮಾಡ್ತೇವೆ, ಆ ಟೈಮಲ್ಲಿ ಬಿಡುಗಡೆ ನಮಗೆ ಸಿಗ್ತದೆ. ಆ ಟೈಮಲ್ಲಿ ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಆಗ್ತದೆ. ಯಾಕೆಂದರೆ ನಂಬಿಕೆ ಒಂದೇ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ಅಬ್ರಹಾಮನು ದೇವರನ್ನು ನಂಬಿದನು, ಆತನ ನಂಬಿಕೆಯು ದೇವರಲ್ಲಿ ಆತನನ್ನು ನೀತಿವಂತನನ್ನಾಗಿ ಮಾಡಿತು. ನಾನು ಯೇಸು ಕ್ರಿಸ್ತನನ್ನು ನಂಬಿದ್ದೇನೆ, ಯೇಸು ಕ್ರಿಸ್ತನಲ್ಲಿ ನಾನು ಪರಿಪೂರ್ಣನಾಗಿದ್ದೇನೆ, ಯೇಸು ಕ್ರಿಸ್ತನಲ್ಲಿ ನಾನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ. ಸೊ ಅದಕ್ಕೆ ನಾವೇನು ನಂಬ್ತೀವೋ ಆ ನಂಬಿಕೆ ನಮಗಾಗಿ ಕಾರ್ಯ ಮಾಡುವುದಾಗಿದೆ. ಸೊ ಅದಕ್ಕೋಸ್ಕರ ಪ್ರಿಯರೇ, ನಂಬಿರಿ ದೇವರ ವಾಕ್ಯವನ್ನು, ಕ್ರಿಸ್ತನಲ್ಲಿ ನಂಬಿರಿ ನೀವು ದೇವರ ವಾಕ್ಯವನ್ನು. ನಾನು ಕೊಟ್ಟಂಥ ಎಲ್ಲ ಪಾಯಿಂಟ್ಸನ್ನು ನೀವು ಬೈಬಲಲ್ಲಿ ಕ್ರಾಸ್ ವೆರಿಫೈ ಮಾಡಿ ನೋಡಿ, ನೀವು ಪ್ರೇಯರ್ ಮಾಡಿ. ಇದೇ ಪಾಯಿಂಟ್ಸನ್ನು ಹಿಡಿದುಕೊಂಡು ಪ್ರೇಯರ್ ಮಾಡಿ. ಯಾವಾಗ ನಾವು ವಾಕ್ಯವನ್ನು ಹಿಡಿದುಕೊಂಡು ಪ್ರೇಯರ್ ಮಾಡ್ತೇವೋ ಆ ವಾಕ್ಯವು ನಮಗಾಗಿ ಕಾರ್ಯ ಮಾಡುವುದು. ವಾಕ್ಯವನ್ನು ಹಿಡಿದುಕೊಂಡು ಪ್ರೇಯರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾವಾಗ ವಾಕ್ಯದಲ್ಲಿ ನಾವು ವಾಕ್ಯವನ್ನು, ದೇವರಿಂದ ಬಂದಂಥ ವಾಕ್ಯವನ್ನು ಹಿಡಿದು ಪ್ರಾರ್ಥಿಸುವಾಗ ವಾಕ್ಯವು ನಮಗೆ ಕಾರ್ಯ ಮಾಡ್ತದೆ. ದಾನಿಯೇಲನ ಚಾಪ್ಟರ್ ಓದುವುದಾದರೆ, ಆತನು ಇರಾನಿನಲ್ಲಿ ಅವರು ಬಾಬೆಲಲ್ಲಿ ಯಾವಾಗ ಅವರು ಸೆರೆಯಾಗಿದ್ದರು, ಆ ಟೈಮಲ್ಲಿ ದಾನಿಯೇಲನು ವಾಕ್ಯವನ್ನು ಹಿಡಿದುಕೊಂಡು ಪ್ರಾರ್ಥಿಸ್ತಾನೆ. ಅಂದರೆ ದೇವರು ಅವರನ್ನು ಅಲ್ಲಿ ಸೆರೆಗೆ ಕಳಿಸಿದ ಮೇಲೆ ಆ ಒಂದು ಟೈಮ್ ಫಿನಿಶ್ ಆಗ್ತದೆ. 70 ವೀಕ್ಸ್ ಏನೋ ಇದೆ ಅಲ್ಲಿ. ಅದು ಟೈಮ್ ಫಿನಿಶ್ ಆಗುವಾಗ ದಾನಿಯೇಲನು ಹೇಳ್ತಾನೆ, ದೇವರೇ ನೋಡಿ, ನೀವು ಕೊಟ್ಟಂಥ ಟೈಮಲ್ಲಿ ಫಿನಿಶ್ ಆಯ್ತು ಅಂತೇಳಿ. ಯಾವಾಗ ಪ್ರಾರ್ಥಿಸ್ತಾನೋ ಆ ಟೈಮಲ್ಲಿ ದೇವರು ಅವರನ್ನು ಅಲ್ಲಿಂದ ಬಿಡುಗಡೆಗೊಳಿಸ್ತಾನೆ. ಸೊ ಅದಕ್ಕೋಸ್ಕರ ಆತನ ವಾಕ್ಯವು ಜೀವವುಳ್ಳದಾಗಿದೆ. ಇಬ್ರಿಯ 4:12 ನಾವು ಓದುವುದಾದರೆ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಇಬ್ಬಾಯಿ ಕತ್ತಿಗಿಂತ ಹರಿತವಾದದ್ದು, ಕೀಳು ಮಚ್ಚೆಗಳನ್ನು, ಪ್ರಾಣ ಆತ್ಮಗಳನ್ನು ವಿಭಾಗಿಸುವಂಥದ್ದಾಗಿದೆ ಅಂತ ಹೇಳ್ತದೆ. ಅಂದರೆ ದೇವರ ವಾಕ್ಯ ಅಷ್ಟೊಂದು ಪವರ್ಫುಲ್ ಆಗಿದೆ. ಒಂದು ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದಂತೇಳಿ ದೇವರ ವಾಕ್ಯವು ಮೆನ್ಷನ್ ಮಾಡಿದೆ. ಸೊ ಅದಕ್ಕೋಸ್ಕರ ಪ್ರಿಯರೇ, ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಿರಿ, ದೇವರ ವಾಕ್ಯವನ್ನು ಹಿಡಿದು ಜೀವಿತದಲ್ಲಿ ನಡೆಯಿರಿ. ಹೇಗೆ ಆ ವಾಕ್ಯವು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋದು ಎಂದು ನೋಡಿ. ಯಾಕಂದರೆ ಆ ವಾಕ್ಯವು ಎಲ್ಲರ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ಯಾವಾಗ ವಾಕ್ಯವು ಬಂದಿದೆ, ಯೇಸು ಕ್ರಿಸ್ತನು ಹೇಳ್ತಾನೆ, ಯೋಹಾನ 15:3 15ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳ್ತಾನೆ, ನಾನು ನಿಮಗೆ ಹೇಳಿದ ವಾಕ್ಯದ ದಿಸೆಯಿಂದ ನೀವು ಶುದ್ಧರಾಗಿದ್ದೀರಿ ಅಂತ ಹೇಳ್ತಾರೆ. ಅಂದರೆ ಯಾವ ವಾಕ್ಯವನ್ನು ದೇವರು ನುಡಿದಿದ್ದಾರೆ ಬೈಬಲಲ್ಲಿ, ಆ ವಾಕ್ಯದ ದೆಸೆಯಿಂದ ಶುದ್ಧರಾಗಿದ್ದೀರಿ ಅಂತ ಹೇಳ್ತಾರೆ. ನಾವು ನೂತನ ಸೃಷ್ಟಿಯಾಗುವುದು ಕೂಡ ಹೇಗೆ, ಆತನ ವಾಕ್ಯವನ್ನು ಹೊಂದಿಕೊಂಡು ಆತನ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ನಮ್ಮ ಮೈಂಡ್ಸೆಟ್ಟನ್ನು ನಾವು ಯಾವ ಬದಲು ಮಾಡ್ತೇವೆ,
ನಮ್ಮ ಮೈಂಡ್ಸೆಟ್ ಪ್ರಾಕೃತವಾದದ್ದು ಮೈಂಡ್ಸೆಟ್ಟನ್ನು ನಾವು ಹೇಗೆ ದೇವರಲ್ಲಿ ಕ್ರಿಸ್ತನಲ್ಲಿ ನಾವು ಬದಲಿಸ್ತೇವೆ, ಆವಾಗ ಆ ವಾಕ್ಯವು ನಮಗಾಗಿ ಕಾರ್ಯ ಮಾಡುವಂಥದ್ದಾಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಬನ್ನಿ ನಾವು ಪ್ರಾರ್ಥಿಸುವ. ಅಪ್ಪ ತಂದೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೀನಿ ಇವತ್ತಿನ ವಾಕ್ಯಕ್ಕಾಗಿ ಕರ್ತನೆ. ತಂದೆ, ಈ ವಾಕ್ಯವನ್ನು ಕೇಳಿದಂಥವರು ಕರ್ತನೆ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಪ್ರತಿಯೊಬ್ಬರಿಗೆ ಕರ್ತನೆ ಇದರ ಅರ್ಥವನ್ನು ಕರ್ತನೆ ನೀನು ಪ್ರಕಟಿಸಿ ಎಂದು ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಪ್ರತಿಯೊಬ್ಬರ ಜೀವಿತದಲ್ಲಿ ಈ ವಾಕ್ಯವು ಕಾರ್ಯವನ್ನು ಮಾಡಲಿ ಎಂದು ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಸ್ತೋತ್ರವನ್ನು ಸಲ್ಲಿಸ್ತೇನೆ ಕರ್ತನೆ. ಅಪ್ಪ ತಂದೆ, ಎಲ್ಲ ಅಂಧಕಾರದ ತೊರೆತನಗಳು ಮುರಿದು ಬಿಡಲಿ ಕರ್ತನೆ. ಅಪ್ಪ ಕರ್ತನೆ, ನಿನ್ನ ವಾಕ್ಯದಿಂದ ಬೆಳಕು ಕರ್ತನೆ ಇವರ ಜೀವಿತದಲ್ಲಿ ಬರಲಿ ಕರ್ತನೆ. ನಿನ್ನ ವಾಕ್ಯವೇ ಬೆಳಕಾಗಿದೆ ಕರ್ತನೆ. ನಿನ್ನ ವಾಕ್ಯವೇ ಜೊತೆಯಲ್ಲಿ ಕಾರ್ಯವನ್ನು ಮಾಡಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಘನಮಾನ ಮಹಿಮೆಗಳನ್ನು ತಂದೆ ನಿನಗೆ ಸಲ್ಲಿಸ್ತೇನೆ, ಬೇಡುತ್ತೇವೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು. ಬೈ ಬಾಯ್.